ಕುಮಾರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಗೆ ಯಾವ್ದ್ರ ಬಗ್ಗೆ ಮಾತಾಡ್ಸೋಣ ಅಂತ ಈಗ ಸ್ವಲ್ಪ ಡೌಟ್ ಇದೆ ನಮ್ಗೆ. ಪಾಲಿಟಿಕ್ಸ್ ಬಗ್ಗೆ, ಸಮಾಜದ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ. ಸೊ UPSC ಏನಕ್ಕೆ ಇದನ್ನ UPSC ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಬಂದಿದ್ದು? ನನಗೂ IAS ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಆಗಬೇಕಂತ ಕನಸಿತ್ತು, ಅದು ಈಡೇರಲಿಲ್ಲ. ನಮ್ಮಲ್ಲಿ ಹೆಂಗೆ ಅಂದ್ರೆ IAS ಕೋಚಿಂಗ್ ತಗೊಂಡ್ರೆ ಒಂದು ಸರ್ಕಾರಿ ನೌಕರಿ ಗ್ಯಾರಂಟಿ. ಆದ್ರೆ ರಾಜಕೀಯ ಆಗ್ಬೇಕು, ನಾನೇನೋ ದೊಡ್ಡ ಲೀಡರ್ ಆಗ್ಬೇಕು ಅಥವಾ ಇನ್ನೇನೋ ಆಗ್ಬೇಕು, ನನಗೆ ಯಾವುದೇ ಅಂಬಿಷನ್ಸ್ ಬೇಕಿಲ್ಲ. ರಾಜಕೀಯದಲ್ಲಿ ದುಡ್ಡು ಬೇಕಾಗುತ್ತೆ. ನಾವೇನಾದ್ರೂ ಎಲೆಕ್ಷನ್ ನಿಂತ್ಕೊಂತೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದ್ರೆ ಯಾರು ಫ್ರೀ ಆಗಿ ಈಗಿನ ಕಾಲದಲ್ಲಿ ಒಬ್ಬನು ಕೂಡ ಓಟ್ ಹಾಕಲ್ಲ. ಸಿಲಿಂಡರ್ ಕಾಣಿಸ್ತಾ ಇರಲಿಲ್ಲ, ನನ್ನ ಫೋಟೋ ಬ್ಲರ್ ಮಾಡಿದ್ದೆ ವೋಟಿಂಗ್ ಮಿಷಿನ್ ಅಲ್ಲಿ. 43,000 ದಿನ, 42,900 ದಿನ ₹1 ಕಳಿಸ್ಕೊಡ್ತೀನಿ. ನಾನು ನೈಟ್ ಕತ್ತಲ್ ರಾತ್ರಿ ಅಂತ ಹೇಳತ್ತಲ್ಲ, ₹1 ಒಂದು ಓಟಲ್ಲಿ ಕೊಟ್ಟಿದ್ದೆ ನಾನು. ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ. ಸೊ ಇವಾಗ ಒಂದು ಆಪರ್ಚುನಿಟಿ ಇದೆ, MLA ಆಗ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗಿ MLA ಆಗೇ. ಸೊ ವಿನಯ್ ಕುಮಾರ್ ಅವರು ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಾ ಇದೆ. ನಾನು ಕಾಂಗ್ರೆಸ್ ಮೇಲೆ ಅಲ್ಲ ಸರ್, ರಾಜಕಾರಣ ಬಿಟ್ಟು ಮನೆಗೆ ಇರ್ತಿರ್ಬೇಕಿದೆ, ಬಟ್ ಅದನ್ನ ನಂತರ ಕಾಂಪ್ರಮೈಸ್ ಮಾಡ್ತೀನಿ. ಸೊ ಕಾಂಗ್ರೆಸ್ಗೆ ಫೌಂಡೇಶನ್ ಇದ್ದರೆ ಕಾಂಗ್ರೆಸ್ ಆಗಿದೆ. ಯಾಕಂದ್ರೆ ಅಲ್ಲಿ ನಾನು ನೋಡಿದ್ದೀನಿ ಕಾಂಗ್ರೆಸ್ ಮೈಂಡ್ ಸೆಟ್ ಹೆಂಗಿದೆ, ಕಾಲೆಳೆಯೋದು, ಇನ್ನೊಬ್ಬರು ತುಳಿಯೋ ವ್ಯವಸ್ಥೆ. ಯಾಕಂದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ನಾವು ಅಲ್ಲೆಲ್ಲ ಕೆಲಸ ಮಾಡಿದ್ದೀವಿ, ನಾವು ನಡ್ಸ್ಕೊಂಡಂತ ರೀತಿ ನಮ್ದೆಲ್ಲ ಆದಂತ ಅವಮಾನಗಳು. ವಿನಯ್ ಕುಮಾರ್ ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಏನ್ ನಡೀತದೆ? ನಿಮ್ಗೆ ಯಾವ್ದ್ರ ಬಗ್ಗೆ ಮಾತಾಡ್ಸೋಣ ಅಂತ ಈಗ ಸ್ವಲ್ಪ ಡೌಟ್ ಇದೆ ನಮ್ಗೆ. ಈಗ ಯಾವ್ದ್ರ ಬಗ್ಗೆ ಮಾತಾಡಕ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಹೇಳ್ಬಿಡಿ, ಅದ್ರ ಬಗ್ಗೆನೇ ಮಾತಾಡೋಣ ಇವತ್ತು. ನನಗೆ ಪಾಲಿಟಿಕ್ಸ್ ಬಗ್ಗೆ, ಸಮಾಜದ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಅಥವಾ ಈ UPSC ಫೀಲ್ಡ್ ಇಂದ ಬಂದಿರೋದ್ರಿಂದ ಅದಕ್ಕೆ ಕೇಳಿದ್ ನಿಮ್ಗೆ. UPSC ನೀವು ಎತ್ಕೊಂಡಿದ್ದೀರಲ್ಲ ದಾವಣಗೆರೆ ಕಡೆ ಮತ್ತೆ ಬೆಂಗಳೂರು, ಎಷ್ಟು ಕಡೆ ಇದೆ ನಿಮ್ದು UPSC ಸೆಂಟರ್? ನಮ್ದು IAS ಕೋಚಿಂಗ್ ಸೆಂಟರ್ ಜಮ್ಮು ಕಾಶ್ಮೀರದಲ್ಲಿ ಒಂದಿದೆ, ಓಕೆ. ಆಮೇಲೆ ಬೆಂಗಳೂರಲ್ಲಿ, ಡೆಲ್ಲಿಯಲ್ಲಿ, ದಾವಣಗೆರೆಯಲ್ಲಿ, ಆಮೇಲೆ ಮಂಗಳೂರಲ್ಲಿ ಸೇಂಟ್ ಅಲೋಶಿಯಸ್ ಜೊತೆ ಟೈಪ್ ಮಾಡ್ಕೊಂಡಿದ್ವಿ. ಬೆಂಗಳೂರಲ್ಲಿ ಸುಮಾರು ಒಂದು 16 ಫ್ಲೋರ್ಸ್ ಸೆಂಟರ್ಸ್ ಇದೆ ನಮ್ದು. ಸೌತ್ ಇಂಡಿಯಾದಲ್ಲಿ ನಂಬರ್ 1 ಅಂತ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ನಂಬರ್ ಆಲ್ಸೋ, ರಿಸಲ್ಟ್ಸ್ ಆಲ್ಸೋ. ಓಕೆ. ಸೊ UPSC ಏನಕ್ಕೆ ಇದನ್ನ UPSC ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಬಂತು? ಸೊ ನಾನು UPSC ಆಸ್ಪಿರೆಂಟ್ ಆಗಿದ್ದೀನಿ, ನನಗೂ IAS ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಆಗಬೇಕಂತ ಕನಸಿತ್ತು, ಅದು ಈಡೇರಲಿಲ್ಲ. ಬಟ್ ಇಂಟರ್ವ್ಯೂ ತನಕ ಹೋಗಿದ್ದೆ ಡೆಲ್ಲಿಗೆ. 3 ಸ್ಟೇಜಸ್ ಇರುತ್ತೆ, ಫಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ. 3 ಬಾರಿ ಫಿಲಿಮ್ಸ್ ಪಾಸ್ ಆಗಿತ್ತು, ಮೇನ್ಸ್ ಬಂದು ಒಂದ್ಸರಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂ ಹೋಗಿದ್ದೆ. 2 ಮಾರ್ಕ್ಸ್ ಅಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು. ಬಟ್ UPSC ಗೆ ಪ್ರಿಪೇರ್ ಆದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ನಾಲೆಜ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಬಿಟ್ಟು ಬೇರೆ ಯಾವ್ದು ಎಕ್ಸಾಮ್ ಬೇಕಾದ್ರೂ ಪಾಸ್ ಮಾಡ್ಬೋದು. ಸೊ ಆ ರೀತಿ ಬೇರೆ ಎಕ್ಸಾಮ್ ಬರೆದು PDO ಎಕ್ಸಾಮ್ ಬರೆದಿದ್ದೆ, ಪಾಸ್ ಆಗಿತ್ತು. 2 ವರ್ಷ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೇನು ಆಗ್ತಾ ಇರೋದನ್ನ ಅರ್ಥ ಮಾಡ್ಕೊಂಡೆ. ಆಮೇಲೆ KS ಎಕ್ಸಾಮ್ ಪಾಸ್ ಆಯಿತು 2011ನಲ್ಲಿ. ಅದರಲ್ಲಿ CTO ಆಗಿ ಸೆಲೆಕ್ಷನ್ ಆಗಿತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ. ಬಟ್ ಅದು ಲಿಸ್ಟ್ ಕ್ಯಾನ್ಸಲ್ ಆಯ್ತು 2011ನಲ್ಲಿ, ಕರಪ್ಷನ್ ಆಗಿತ್ತು ಅಂತ. ಸಿದ್ದರಾಮಯ್ಯ ಅವರ ಸರ್ಕಾರ 13ಕ್ಕೆ ಬಂತು. ಹೌದು, ಅದು 11 ನೋಟಿಫಿಕೇಶನ್, 13 ರಿಸಲ್ಟ್ ಬಂದಿತ್ತು. ಅವರು ಅಧಿಕಾರಕ್ಕೆ ಬಂದು ಮೊದಲನೇ ಕೆಲಸ ಮಾಡಿದ್ದೆ ಇದು, ಲಿಸ್ಟ್ ಕ್ಯಾನ್ಸಲ್ ಮಾಡಿದ್ರು. ಅಂಡ್ ದೆನ್ ನಾನು ಅದರಿಂದ ಬೆನ್ನತ್ತಲಿಲ್ಲ. ಆಮೇಲೆ ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಿದ್ರು ಅಂತ ನನಗೂ ಗೊತ್ತಿಲ್ಲ. ಅಷ್ಟೊತ್ತಿಗೆ ಇದು ಕ್ಲಿಕ್ ಆಗೋಗಿತ್ತು UPSC. ಸೊ PDO ರಿಸೈನ್ ಮಾಡಿದ್ದೆ, ಅದು ತುಂಬಾ ಕರಪ್ಷನ್, ನಮಗೆಲ್ಲ ಸ್ವಾಭಿಮಾನ ಜಾಸ್ತಿ ಇದ್ದಿದ್ದರಿಂದ ಕೆಲಸ ಮಾಡೋದು ಕಷ್ಟ ಆಗ್ತಾ ಇತ್ತು. ಮೇಲಿನ ಅಧಿಕಾರಿಗಳು ನಮ್ಮನ್ನು ಕಾಲ್ ಕಸು ತರ ಟ್ರೀಟ್ ಮಾಡ್ತಾ ಇದ್ರು. ಎರಡನೇದು KS ಹಿಂಗಾಯ್ತು. ಸೊ ನಾನು ಇಷ್ಟೊಂದನ್ನ ನಾಲೆಜ್ ಸಂಪಾದನೆ ಮಾಡಿದ್ದೀನಿ, ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ, ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಒಂದು ವೆಬ್ಸೈಟ್ ಶುರು ಮಾಡಿ ಆಮೇಲೆ UPSC ಕೋಚಿಂಗ್ ಶುರು ಮಾಡ್ಕೊಂಡು. ನೀವು ಮೂಲತಃ ದಾವಣಗೆರೆಯಲ್ಲಿ? ದಾವಣಗೆರೆ ಹುಟ್ಟಿದ್ದು ಬಾಪೂಜಿ ಹಾಸ್ಪಿಟಲ್ ದಾವಣಗೆರೆಯಲ್ಲಿ, ಓದಿದ್ದು ಅಲ್ಲೇನೆ. ಆಮೇಲೆ ದಾವಣಗೆರೆ 5ನೇ ಕ್ಲಾಸ್ ತನಕ ಓದಿದೆ, ಹಳ್ಳಿನಲ್ಲಿ ಕಕ್ಕರಬಣ್ಣ ಅಂತ. 5ನೇ ಕ್ಲಾಸಿಗೆ ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷೆ ಪಾಸ್ ಆಗಿ 6ರಿಂದ 12ನೇ ಕ್ಲಾಸು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ. ಅವಾಗ ದಾವಣಗೆರೆ ತಾಲೂಕಿತ್ತು, ಚಿತ್ರದುರ್ಗ ಜಿಲ್ಲೆಯಲ್ಲಿ. ಒಂದು 12th ತನಕ ದಾವಣಗೆರೆನಲ್ಲಿ ಎಜುಕೇಶನ್. ತಂದೆ ತಾಯಿ ಏನ್ ಮಾಡ್ತಿದ್ರು? ನಮ್ಮ ತಂದೆ ಯಾವ್ದೋ ಕೆಲಸ ಇರ್ಲಿಲ್ಲ ಅವ್ರಿಗೆ, ಅಂದ್ರೆ ಪರ್ಮನೆಂಟ್ ಜಾಬ್ ಇರ್ಲಿಲ್ಲ. ಅವ್ರು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು
ತಗೊಳ್ತಾ ಇದ್ರು. BA ಮಾಡಿದ್ರು, MA ಮಾಡಿದ್ರು, ಆಮೇಲೆ B.Ed ಮಾಡಿ ಅವರಿಗೆ ಟೀಚರ್ ಆಗ್ಬೇಕಂತ ಬಹಳ ಆಸೆ ಇತ್ತು. ಆಮೇಲೆ ಒಂದ್ ಕಡೆ ಕೆಲಸನೂ ಸಿಕ್ತು, ಬಟ್ ಅಲ್ಲಿ ಸ್ಯಾಲರಿ ಇರ್ಲಿಲ್ಲ ಅವರಿಗೆ. ಸುಮಾರು ಒಂದು 20 ವರ್ಷ ಸಂಬಳ ಇಲ್ದಂಗೆ ಕೆಲಸ ಮಾಡಿದ್ರು. ನಮ್ಮ ಅಮ್ಮ ಹೌಸ್ ವೈಫ್, ಅವರು ಕಕ್ಕರವಾಡದಲ್ಲಿ ಅಲ್ಲಿ ಇಲ್ಲಿ ಬೇರೆ ಮುಸುರಿ ತಿಕ್ಕಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ರು. ಸೊ ಬಟ್ ನವೋದಯ ಎಕ್ಸಾಮ್ ಪಾಸ್ ಆಗಿದ್ದಕ್ಕೆ ಏನಾಯ್ತು, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಫ್ರೀ ಆಗಿ ಸಿಕ್ತು. ಅದು ನಮ್ಮ ಲೈಫ್ ಸೇವರ್. ಸೊ ಈ UPS ಸೆಂಟರ್ ಸ್ಟಾರ್ಟ್ ಮಾಡಿ ನೀವು ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಜನವರಿ 2011. ಸೊ 11 ವರ್ಷ 12 ವರ್ಷ ಆಯ್ತು. ಸೊ ಸಕ್ಸಸ್ಫುಲ್ ಆಗಿ ಕ್ಲಿಕ್ ಆಗಿದ್ರೆ ಅದರಲ್ಲಿ ಬಹಳ ಚೆನ್ನಾಗಿದೆ. ಯಾಕೆ ಮುಂಚೆ ಏನಿತ್ತು, IAS ಅಂದ್ರೆ ಡೆಲ್ಲಿ ಹೋಗ್ಬೇಕಾಗಿತ್ತು. ಆಮೇಲೆ UPSC IAS ಮಾಡೋದು ಅಂತಂದ್ರೆ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ ಇಂಡಿಯಾದಲ್ಲಿ, ಟಫೆಸ್ಟ್ ಎಕ್ಸಾಮ್ ಅದು. ಅದಕ್ಕೆ ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿಯವರೇ ಪಾಠ ಮಾಡ್ಬೇಕಂತ ಒಂದು ಇತ್ತು. ಕೋಚಿಂಗ್ ಸೆಂಟರ್ ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿನಲ್ಲೇ ಇರಬೇಕು, ಅಲ್ಲೇ ಪಾಪ ಸ್ಟೇ ಆಗ್ಬೇಕಾಗುತ್ತೆ. ಕರೆಕ್ಟ್. ಅದನ್ನೆಲ್ಲ ಚೇಂಜ್ ಮಾಡಿದ್ವಿ ನಾವು. ಬೆಂಗಳೂರಲ್ಲೇ ಇವತ್ತು ಡೆಲ್ಲಿಗಿಂತ ಚೆನ್ನಾಗಿ ಕೋಚಿಂಗ್ ತಗೋಬಹುದು, ಆಮೇಲೆ ರಿಸಲ್ಟ್ ಕೂಡ ಕೊಡ್ಬೋದು ಅಂತ ಅದ್ಭುತವಾದ ರಿಸಲ್ಟ್ ಕೊಟ್ಟಿದ್ದೀವಿ. ನಾನು 2016 ಅಲ್ಲಿ ನಂದಿನಿ ಕೇರ್ ಅಂತ ಇಡೀ ದೇಶಕ್ಕೆ ರ್ಯಾಂಕ್ ಬಂದೆ, ನನ್ನ ಮಾರ್ಗದರ್ಶನ, ನನ್ನ ಇನ್ಸ್ಟಿಟ್ಯೂಷನ್ ನಲ್ಲಿ. ಅದಕ್ಕಿಂತ ಮುಂಚೆ 2014ರಲ್ಲಿ ನಾವೇನು ಶುರು ಮಾಡಿದ್ವಿ, 15ರಿಂದ ರಿಸಲ್ಟ್ ಬರೋಕ್ ಶುರು ಆಯ್ತು. ಸುಮಾರು ಜನ ಟಾಪ್ 10 ನಲ್ಲಿ ಪ್ರತಿ ವರ್ಷ ಹೋಗಿರ್ತಾರೆ. ಆ ರೀತಿ ರಿಸಲ್ಟ್ ಬರೋಕ್ ಶುರು ಆದಾಗಿಂದ ಕರ್ನಾಟಕದಿಂದ ಇವಾಗ ಡೆಲ್ಲಿಗೆ ಹೋಗೋರು 80% ಕಡಿಮೆ ಆಗಿ ಇವತ್ತು ಬೆಂಗಳೂರಿಗೆ ಬರ್ತಾರೆ. ಟಾಪ್ ಕ್ಲಾಸ್ IAS ಕೋಚಿಂಗ್ ತಗೊಂಡು ಇವತ್ತು ಕರ್ನಾಟಕದಿಂದ ಮುಂಚೆ ಒಂದು 5-6 ರ್ಯಾಂಕ್ ಬರ್ತಾ ಇತ್ತು. ನಾವು ಇನ್ಸ್ಟಿಟ್ಯೂಷನ್ ಶುರು ಮಾಡಿದಾಗಿಂದ ಬೆಂಗಳೂರಲ್ಲಿ ಇವತ್ತು 3 ಡೆವಲಪ್ಮೆಂಟ್ ಆಗಿದೆ. ಒಂದು 40 ತನಕ ಹೋಗಿದೆ ರ್ಯಾಂಕ್ಸ್ ಕರ್ನಾಟಕದ IAS IPS ಆಗೋದು. ಎರಡನೇದು ಡೆಲ್ಲಿ ಇನ್ಸ್ಟಿಟ್ಯೂಷನ್ಸ್ ಬಂದು ಬೆಂಗಳೂರಲ್ಲಿ ಇವತ್ತು ಸುಮಾರು 35-40 ಇನ್ಸ್ಟಿಟ್ಯೂಷನ್ಸ್ ಆಗಿದ್ದಾವೆ. ಜನರಲ್ ಲೆವೆಲ್ ಶುರು ಮಾಡಿದ್ವಿ, ಒಂದು ಹಬ್ ಆಗಿ ಶುರುವಾಗಿದೆ. ಸೊ 3ನೇ ಡೆವಲಪ್ಮೆಂಟ್ ಇಲ್ಲಿ ನಮ್ಮ ಪ್ರತಿಭಾವಂತ ಮಕ್ಕಳುಗಳು ಇವತ್ತು ಅಲ್ಲಿ 8-10 ಲಕ್ಷ ಖರ್ಚು ಬೇಕು ಡೆಲ್ಲಿನಲ್ಲಾದ್ರೆ. ಇಲ್ಲಿ ಸುಮಾರು ವಿತಿನ್ 2 lakh ಫುಡ್, ಅಕಾಮಿಡೇಷನ್, ಕೋಚಿಂಗ್ ಎಲ್ಲ ಸೇರ್ಕೊಂಡು ವಿತ್ ರಿಸಲ್ಟ್ ಓರಿಯೆಂಟೆಡ್. ನಮ್ಮಲ್ಲಿ ಹೆಂಗೆ ಅಂದ್ರೆ IAS ಕೋಚಿಂಗ್ ತಗೊಂಡ್ರೆ ಒಂದು ಸರ್ಕಾರಿ ನೌಕರಿ ಗ್ಯಾರಂಟಿ ಫಿಕ್ಸ್. ವಿಲೇಜ್ ಅಕೌಂಟೆಂಟ್ ಇಂದ IAS ತನಕ ಅದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀವಿ. ಡಿಪೆಂಡ್ ಆನ್ ದ ಪರ್ಸನ್, ಸ್ಟೂಡೆಂಟ್ ಅವ್ರು ಹೇಗೆ ತಗೊಂತಾರೆ, ಅವ್ರು ಹೇಗೆ ಇಂಟ್ರೆಸ್ಟ್ ಮೇಲೆ ತೋರಿಸ್ತಾರೆ, ಆಂಬಿಷನ್ ಮೇಲೆ. ಆಂಬಿಷನ್ ಅದೇ ತರ ಇರಬೇಕು. ಸೊ ಹಾಗಾಗಿ ಗ್ಯಾರಂಟಿ ಒಂದು ಕೊಡ್ತೀರಾ ನೀವು? ಒಟ್ಟ ನಂಗೆ ಇದು ಕೊಡಿಸ್ತೀನಪ್ಪ ಗೌರ್ಮೆಂಟ್ ಕೆಲಸ, ನಾನು ಇನ್ಸ್ಟಿಟ್ಯೂಟ್ ಬಂದ್ರೆ ಗೌರ್ಮೆಂಟ್ ಕೆಲಸ ಫಿಕ್ಸ್ ಅನ್ನೋ ಒಂದು ರೀತಿ ಅದು ಗ್ಯಾರಂಟಿ ಆಗಿದೆ. ಬಟ್ ನಾನು ಎಲ್ಲರಿಗೂ ಹೇಳೋದು IAS ಮಾಡಿ ಅಂತ. ಸಿಕ್ತು ಅಂತ PDO ಆಗೋಗ್ಬೇಡ, SI ಆಗ್ಬೇಡ, PSI ಅವಕಾಶ ಇದೆ. ಅವರು ಮುಂಚೆ ನಿನಗೆ ಮಾರ್ಗದರ್ಶನಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಇರಲಿಲ್ಲ, ರಿಸೋರ್ಸಸ್ ಇರಲಿಲ್ಲ, ಎಲ್ಲ ಇದ್ದ ಮೇಲೆ ಟೈಮ್ ನಿಧಾನ ಆದ್ರೂ ಪರವಾಗಿಲ್ಲ, IAS ಮಾಡಿ ಅಂತ. ಇವತ್ತೇನಾಗಿದೆ, ಸೋಶಿಯೋ ಎಕನಾಮಿಕಲಿ ಕಾಸ್ಟ್ ಸೆನ್ಸಸ್ ಎಲ್ಲ ವೇಟ್ ಮಾಡ್ತಾ ಇದೀವಿ. ನೀವು SC ST OBC ಜನಾಂಗ ತಗೊಂಡ್ರೆ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ, ಪೊಲಿಟಿಕ್ಸ್ ಅಲ್ಲೂ ಕಡಿಮೆ, ಅದರಲ್ಲೂ UPSC ಅನ್ನೋ ಈ ಟಾಪ್ ಸರ್ವಿಸಸ್ ಅಲ್ಲಿ ತುಂಬಾನೇ ಕಡಿಮೆ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಈ ಅಸಮಾನತೆ ಅಂತೀವಿ, ಇಂಬ್ಯಾಲೆನ್ಸ್ ಅಂತ ಏನಂತೀವಿ, ಒನ್ ಆಫ್ ದ ರೀಸನ್ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋದಕ್ಕೆ. ಹಾಗಾಗಿ IAS ಮಾಡಿ ಅಂತಾನೆ ನಾವೆಲ್ಲ ಹೇಳೋದು. ಈಗ ನೀವು ಒಂದು ಅಕಾಡೆಮಿಕ್ ಸ್ಟಾರ್ಟ್ ಮಾಡಿದ್ದೀರಾ, ಅಕಾಡೆಮಿಕ್ ಚೆನ್ನಾಗಿ ನಡೀತಾ ಇದೆ, ನೀವೇ ಹೇಳ್ತೀರಾ ನಂಬರ್ 1 ನಾವೇ ಇದ್ವಿ. ಆದ್ರೆ ರಾಜಕೀಯ ಆಗ್ಬೇಕು ವಿನಯ್ ಅವರಿಗೆ? ಈ ಪ್ರಶ್ನೆ ಬಹಳ ಜನಕ್ಕೆ ಮೈಂಡ್ ಅಲ್ಲಿ ಇದೆ. ಇದು ನಾನು ಎಲ್ಲರ ತರ ಕುತ್ಕೊಂಡು ಕಂಫರ್ಟಬಲ್ ಝೋನ್ ಅಲ್ಲಿ ಆರಾಮಾಗಿ ದುಡ್ಡು ಮಾಡ್ಕೊಂಡೆ, ಒಂದು ಲೆವೆಲ್ಗೆ ಹೆಸರು ಆಯ್ತು. ಬರೀ ಕೈಯಲ್ಲಿ ಬಂದಿದ್ದು ಬೆಂಗಳೂರಿಗೆ, ಲಿಟ್ರಲಿ ಈಗ ಹಳೆ ಕಥೆಗಳು ಹೇಳ್ತಾರಲ್ಲ, ನಂಗೆ ಬರೀ ಕೈಯಲ್ಲಿ ಬಂದು ಇವತ್ತೇನೋ ಮಾಡ್ಕೊಂಡ್ವಿ ಅಂತ ಆರಾಮಾಗಿ ಇರ್ಬೋದಾಗಿತ್ತು. ಬಟ್ ಒಂದು ಸಂವೇದನಾಶೀಲತೆ ಅಂತ ಇರುತ್ತೆ, ನಮಗೊಂದು ಸೆನ್ಸಿಟಿವಿಟಿ, ಏನಾದ್ರು ಮಾಡ್ಬೇಕು ಅನ್ನೋದು. ನಾವು ಬಂದ ಒಂದು ದಾರಿ, ಒಂದು ಬಡತನದಿಂದ ಇಲ್ಲಿ ತನಕ ಬಂದಿದ್ದು. ಈಗಲೂ ಆ ಬಡತನ ಕಣ್ಣೆದುರಿ ಕಂಡಾಗ ಆಮೇಲೆ ನಮ್ಮ ಇನ್ಸ್ಟಿಟ್ಯೂಷನ್ ಬರ್ತಾರೆ ಪಾಪ ಹುಡುಗರು, ಕೂಲಿ ಮಾಡೋರ್ ಮಕ್ಕಳುಗಳು, ಅಂಗನವಾಡಿ ಕಾರ್ಯಕರ್ತರ ಮಕ್ಕಳುಗಳು, ಆಶಾ ಕಾರ್ಯಕರ್ತರ ಮಕ್ಕಳುಗಳು. 30-40 ವರ್ಷ ಆದ್ರೂ ಈ ಪ್ರಾಬ್ಲಮ್ ನಾವಿದ್ದು ಹೆಂಗಿದ್ದ ಹಂಗೆ ಇದೆಯಲ್ಲ. ಮೂಲ ಕಾರಣ ಏನಂತ ಹುಡ್ಕೊಂಡು ಹೋದಾಗ ಇವತ್ತಿನ ರಾಜಕಾರಣ ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ರಾಜಕಾರಣ ಅಭಿವೃದ್ಧಿ ಮುಖ ಇಲ್ಲ, ಅಭಿವೃದ್ಧಿ ಮುಖಿ ಇಲ್ಲ. ಅದೇನಪ್ಪಾ ಅಂದ್ರೆ ಅಭಿವೃದ್ಧಿ ವಿಮುಖ ಆಗ್ಬಿಟ್ಟು ಇವತ್ತು ಓನ್ಲಿ ದುಡ್ಡು ಮಾಡ್ಕೋಬೇಕು, ಕೆಲವೇ ಕುಟುಂಬಗಳು ಅಧಿಕಾರದಲ್ಲಿರ್ಬೇಕು. ಹಂಗಿದ್ದಾಗ ನಾಳೆ ಮುಂದಿನ ಜನರೇಷನ್ ಗತಿ ಏನು? ಸೊ ನಮ್ಗೆ ದೇಶಾಭಿಮಾನ ಜಾಸ್ತಿ. ನಮ್ಗೆ ನಾವು ಒಂದು ರೀತಿಯಲ್ಲಿ ನ್ಯಾಷನಲಿಸ್ಟ್. ದೇಶ ಉದ್ಧಾರ ಆಗ್ಬೇಕಂತಂದ್ರೆ ಎಲ್ಲರಿಗೂ ಅವಕಾಶ ಸಿಗ್ಬೇಕು ರಾಜಕಾರಣದಲ್ಲಿ. ಸೊ ಈಗ ನನಗೆ ರಾಜಕೀಯ ನೆಲೆ ಇಲ್ಲ, ಗಾಡ್ ಫಾದರ್ ಇಲ್ಲ. ಮುಂದ್ಗಡೆ ಒಂದು ಪ್ರಯತ್ನ ಮಾಡಿ ಯಶಸ್ವಿಯಾಗಿ ತೋರಿಸಿ ಬೇರೆ ಯುವಕರಿಗೆ, ಯುವತಿಯರಿಗೆ ಒಂದು ಮಾರ್ಗ ಹಾಕಿಕೊಳ್ಳೋಣ ಅನ್ನೋ ಒಂದು ದೊಡ್ಡ ಆಂಬಿಷನ್ ಇದೆ. ನನ್ ದಡ್ಡ ಅಂತ ಅಂದಿದ್ದಾರೆ ಎಷ್ಟೊಂದು ಜನ, ಆರಾಮಾಗಿ ಇರ್ಬೋದಿತ್ತು ಅಂತ ಹೇಳಿದ್ದಾರೆ.
ಬಟ್ ಇವಾಗ ನಾನು ಇಮ್ಯಾಜಿನ್ ಮಾಡ್ಕೊಂಡ್ರೆ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಹಲವಾರು ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು. ಅಲ್ಲಿ ಸ್ವಚ್ಛ ರಾಜಕಾರಣ, ಸ್ವಚ್ಛ ಭಾಷಣ, ವಿಚಾರಗಳನ್ನ ಸೆಂಟ್ರಲ್ ಆಗಿ ಇಟ್ಕೊಂಡು ಮಾತಾಡಬೇಕು, ಜನಪರ ಕೆಲಸ ಮಾಡಬೇಕು, ಇವೆಲ್ಲ ವಿಷನ್ ಇದೆ. ಆ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಾರ್ಲಿಮೆಂಟ್ ಒಳಗೆ ವಿಧಾನಸೌಧದಲ್ಲಿ ಜನ ಬಂದಾಗ ಏನಾಗುತ್ತೆ, ಸಾಮಾನ್ಯ ಜನರಿಗೂ ಮತ್ತು ರಾಜಕಾರಣಿಗಳ ಮಧ್ಯೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇವಾಗ ನೋಡಿ, ನೀವು ಯಾವ್ದೋ ಒಬ್ಬ ರಾಜಕಾರಣಿ ವಿಡಿಯೋ ಹಾಕೊಂಡಿದ್ರೆ 90% ನೆಗೆಟಿವ್ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ಅದ್ಯಾಕೆ ಪಾಸಿಟಿವ್ ಮಾಡಬಾರ್ದು? ಅದನ್ನ ಪಾಸಿಟಿವ್ ಮಾಡ್ಬೋದು ಮನ್ಸು ಮಾಡಿದ್ರೆ. ಸೊ ಇದೊಂದು ಬಿಗ್ ಡ್ರೀಮ್ ಇಟ್ಕೊಂಡು ಇಲ್ಲೇ ನಾವು ದುಡ್ಡು ಮಾಡಕ್ ಬಂದಿಲ್ಲ ಅಥವಾ ಹೆಸರು ಮಾಡಕ್ ಬಂದಿಲ್ಲ, ಸಾಕಷ್ಟು ಏನೂ ಬಯಸ್ತಾ ಇದ್ದೇನೆ, ಎಲ್ಲ ಲೈಫ್ ಚೆನ್ನಾಗಿದೆ, ಈಗಲೂ ಏನೋ ಬೇಡ ಅಂತ ಹೋದ್ರೆ ರಾಯಲ್ ಕಿಂಗ್ ತರ ಇರ್ಬೋದು. ನಾನು ಬೇಕಾದ ಫಾರಿನ್ ಟ್ರಿಪ್ ಮಾಡ್ಕೊಂಡು ಎಲ್ಲಿ ಬೇಕಲ್ಲೋ ಏನ್ ಬೇಕಾದ್ರೆ ಖರೀದಿ ಮಾಡ್ಕೊಂಡು ಇರ್ಬೋದು. ಬಟ್ ಒಂದು ಪಾಯಿಂಟ್ ರೀಚ್ ಆಗುತ್ತೆ, ಅದು ಬಿಯಾಂಡ್ ನಾವೇನಾದ್ರೂ ಸಮಾಜಕ್ಕೆ ವಾಪಸ್ ಕೊಡ್ಬೇಕು, ಕೆಲಸ ಮಾಡ್ಬೇಕು ಅಂತ. ಅದು ಒಂಥರ ಬುದ್ಧನಿಗೆ ನಿರ್ವಾಣ ಆಯ್ತು, ಎನ್ಲೈಟನ್ಮೆಂಟ್ ಆಯ್ತು, ನಮ್ಗೆ ಯಾವ್ದೋ ಮೂಮೆಂಟ್ ಅಲ್ಲಿ ಆಗಿದೆ, ಹಂಗಾಗಿ ಮುಂದೋಗ್ತಾ ಇದೆ. ಸೊ ವಿನಯ್ ಅವರು ದುಡ್ಡು ಎಷ್ಟು ಮಾಡಿದ್ರ? ಸೊ ದುಡ್ಡು ನಾನು ದುಡ್ಡಿಗೆ ನಿಮ್ ದುಡ್ಡು ಎಷ್ಟು ಮಾಡಿದಿರಾ ಅದು ನಮ್ಗೆ ಇರಲೆವೆಂಟ್ ಫಸ್ಟ್. ಅದು ಅಫಿಡವಿಟ್ ಇದೆ. ಏನಕ್ಕೆ ರಾಜಕೀಯಕ್ಕೆ ಬರ್ತೀನಿ ಅಂತ ಅಂದಲ್ಲ, ಅಫಿಡವಿಟ್ ಇಲ್ಲರೋದು ಒಂದು ವಿನಯ್ ಅವರೇ. ನಮ್ದು ಅಫಿಡವಿಟ್ ಇದೆ ಅಷ್ಟೇ. ಈಗ ಎಲ್ಲಾರು ಪ್ರಪಂಚದಲ್ಲಿ ಏನ್ ಕೇಳಿದ್ರು ನಾನು ಅಫಿಡವಿಟ್ ನೋಡಿ ಅಂತಾರೆ. ಬಟ್ ಅಫಿಡವಿಟ್ ಇಲ್ಲದೆ, ಅಫಿಡವಿಟ್ ಅಲ್ಲಿ ಏನ್ ಹಾಕಿರ್ತಾರೆ ಅದನ್ನ ಬಿಟ್ಟು ಹೊರತುಪಡಿಸಿ ಕೂಡ ರಾಜಕೀಯದಲ್ಲಿ ದುಡ್ಡು ಬೇಕಾಗುತ್ತೆ. ನಾವೇನಾದ್ರೂ ಎಲೆಕ್ಷನ್ ನಿಂತ್ಕೊಂತೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದ್ರೆ ಯಾರು ಫ್ರೀ ಆಗಿ ಈಗಿನ ಕಾಲದಲ್ಲಿ ಒಬ್ಬನು ಕೂಡ ಓಟ್ ಹಾಕಲ್ಲ. ನಿಮ್ಮ ಮನೆಯವ್ರು ಹಾಕ್ಬೋದು, ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲಿ ದೊಡ್ಡಪ್ಪನ ಮಕ್ಕಳಲ್ಲಿ ಅವರು ಹಾಕಲ್ಲ. ಈ ತರ ಸಮಾಜದ ಪರಿಸ್ಥಿತಿ ಇರ್ಬೇಕಂದ್ರೆ, ಸಮಾಜದಲ್ಲಿ ಈ ತರ ಪರಿಸ್ಥಿತಿ ಇರ್ಬೇಕಂದ್ರೆ ತಾವು ಹೇಗೆ ಸಕ್ಸೀಡ್ ಆಗ್ತೀರಾ? ಅಲ್ಲ, ನಿಮ್ಗೆ ಆಶ್ಚರ್ಯ ಆಗ್ತದೆ ಏನಂತಂದ್ರೆ, ಮೊನ್ನೆ MP ಎಲೆಕ್ಷನ್ ನಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಂಡಾಗ ನನಗೆ 42,950 ಓಟ್ ಬಂದು, ನಂದು ನಂಬರ್ 28, 2 ವೋಟಿಂಗ್ ಮೆಷಿನ್ ನಲ್ಲಿ ಸಿಲಿಂಡರ್ ಕಾಣಿಸ್ತಾ ಇರಲಿಲ್ಲ. ನನ್ನ ಫೋಟೋ ಬ್ಲರ್ ಮಾಡಿದ್ರು ವೋಟಿಂಗ್ ಮೆಷಿನ್ ನಲ್ಲಿ. ಸರ್ 43,000 ಜನ, 42,907 ಜನ ₹1 ನನ್ನ ಹತ್ರ ಇಸ್ಕೊಳ್ಳೋದಂಗೆ. ನಾನು ನೈಟ್ ಕತ್ತಲ್ ರಾತ್ರಿ ಅಂತ ಹೇಳ್ತಾರಲ್ಲ, ₹1 ಒಬ್ಬ ವೋಟರ್ಗೆ ಕೊಟ್ಟಿಲ್ಲ ನಾನು. ಅಷ್ಟು ಜನ ಹೋಗಿ ವೋಟ್ ಹಾಕಿದ್ದಾರೆ ನನಗೆ. ಅದು ಹೈಯೆಸ್ಟ್ ಇನ್ ಕರ್ನಾಟಕ ಇಂಡಿಪೆಂಡೆಂಟ್. ಅದು ದಾವಣಗೆರೆನಲ್ಲಿ ಇವಾಗಲೂ ಆಶ್ಚರ್ಯ ಪಡ್ತಾರೆ. ಸೊ ನಿಮ್ ಪ್ರಶ್ನೆಗೆ ಅಫಿಡವಿಟ್ ಹೊರತುಪಡಿಸಿ ಆ ಕಡೆ ಏನು ದುಡ್ಡು ಬೇಕು ಅನ್ನೋದೇನಿದೆಯಲ್ಲ, ಅದನ್ನು ಬದಲಾವಣೆ ಮಾಡ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಕನಸಿದೆ. ಅಂದ್ರೆ ಹೌದು, ಎಲೆಕ್ಷನ್ ಮಾಡೋದಕ್ಕೆ ಬೇಕಾಗ್ತದೆ, ಕ್ಯಾಂಪೇನಿಂಗ್ ಬೇಕಾಗುತ್ತೆ, ಪ್ರಚಾರಕ್ಕೆ ಬೇಕಾಗ್ತದೆ, ಆಮೇಲೆ ಈ ಊಟದ ವ್ಯವಸ್ಥೆ ಮಾಡೋದಕ್ಕೆ ಬೇಕಾಗುತ್ತೆ, ಖರ್ಚುಗಳು ಇದ್ದೇ ಇರ್ತವೆ, ಇಲ್ಲ ಅಂತಂದಿಲ್ಲ. ಇವತ್ತು ನಾರ್ಮಲ್ ಆಗಿ ಏನಾದ್ರು ಎಲೆಕ್ಷನ್ ಮಾಡ್ತೀನಿ ಅಂತಂದ್ರೆ 1-2 ಕೋಟಿ ಬೇಕೇ ಬೇಕಾಗುತ್ತೆ ಮಿನಿಮಮ್ ಖರ್ಚು. ನಾನು ಓಡಾಡೋದು ಅದು ಇದು ಅಂತ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವೋಟರಿಗೆ ದುಡ್ಡು ಕೊಟ್ಟು ಗೆಲ್ಬೇಕು ಅನ್ನೋದೇನಿದೆಯಲ್ಲ, ಐ ಥಿಂಕ್ ಅದನ್ನ ನಾನು ಒಪ್ಪೋದಿಲ್ಲ. ಎಲ್ಲ ಭ್ರಷ್ಟರು ಸೇರ್ಕೊಂಡು ಇವತ್ತು ಜನಗಳ ಹತ್ರ ಕೆಲಸ ಮಾಡದಂಗೆ, ಜನಗಳ ಜೊತೆ ಓಡಾಡದಂಗೆ ಅನಿವಾರ್ಯವಾಗಿ ದುಡ್ಡು ತಿನ್ನಿಸಿ ಗೆಲ್ಲುವಂತ ಪರಿಸ್ಥಿತಿ. ಯಾಕೆ ದುಡ್ಡು ಕೊಡ್ತಾರೆ ಜನಕ್ಕೆ ಅಂತಂದ್ರೆ, ಟಿಕೆಟ್ ಅವರೇ ತರೋದು, ಬೇರೆ ಕೊಡೋದ ಟಿಕೆಟ್. ಚಾಯ್ಸ್ ಇಲ್ಲ ಜನಕ್ಕೆ. ಈಗ ಬಿಜೆಪಿಯಿಂದ ಒಬ್ಬ ಅವನು ಕುಟುಂಬಕ್ಕೆ ಅವನೇ ಟಿಕೆಟ್ ತರ್ತಾರೆ, ಈ ಕಡೆ ಕಾಂಗ್ರೆಸ್ ಇಂದ ಒಬ್ರು ತರ್ತಾರೆ. ಕೆಲಸ ಮಾಡೋರಿಗೆ ನಿಜವಾಗ್ಲೂ ಅಲ್ಲಿ ಯಾರು ನಿಜವಾದ ಕಾರ್ಯಕರ್ತರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ? ಅವ್ರಿಗೆ ಟಿಕೆಟ್ ಸಿಕ್ಕರೆ ಜನ ಫ್ರೀ ಓಟ್ ಹಾಕ್ತಾರೆ. ಈಗ ನೀವು ಹೇಳಿದ್ರಿ ದುಡ್ಡಿಲ್ದನೆ ನಾನು ಓಟ್ ಹಾಕ್ತಾರೆ. ನಿಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲೇ ನಿಮ್ಮಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜೆ.ಎಚ್. ಪಾಟೀಲ್ ಅವರ ಮಗ ಮಹಿಮಾ ಜೆ. ಪಾಟೀಲ್ ಅವರು ಗೊತ್ತಿರಬೇಕು. ಇಲ್ಲ, ಗೊತ್ತು ಅವ್ರು ತಪಸ್ ಮಾಡಿದ್ದು. ಸೊ ಅವ್ರಕ್ಕಿಂತ ನನ್ನ ಪ್ರಕಾರ ರಾಜಕೀಯದಲ್ಲಿ ಕ್ಲೀನ್ ಹ್ಯಾಂಡ್ ಕಡಿಮೆ. ನಿಜ ಒಪ್ಕೊಂತೀವಿ. ಅದನ್ನ ಯಾರು ಏನು ಬೆಲ್ಟರ್ಸ್ ಮಾತಾಡಂಗೆ ಇಲ್ಲ, ಇವ್ ಇನ್ಕ್ಲೂಡಿಂಗ್ ಎನಿ ಅಫಿಸಿಯಲ್ಸ್ ಹತ್ರ. ಮಹಿಮಾ ಪಾಟೀಲ ಅದಕ್ಕೊಂದು ಅವ್ರಿಗೆ ಅದೋ ಒಂದು ರೆಸ್ಪೆಕ್ಟ್. ಅವ್ರ ತಂದೆ ಒಂದು ಬೇರೆ ತರ ಕ್ರಿಯೇಟ್ ಮಾಡಿದ್ರು, ಇದು ಇವರೇ ಒಂಥರ ಕ್ರಿಯೇಟ್ ಮಾಡಿದ್ರು. ಇವ್ರನ್ನು ಸುಮಾರು ಹೋಗಿ ಕೂತ್ಕೊಂಡ್ರು, ಬಟ್ ಲಾಸ್ಟ್ಗೆ ಠೇವಣಿ ಕಳ್ಕೊಂಡ್ರು. ಅದು ತಮಗೆ ಗೊತ್ತಿರ್ಬೇಕು. ಗೊತ್ತಿದೆ. ನಿಮ್ಮ ಅದೇ ಸುಡೇಕರಿನಲ್ಲಿ ಕೂತ್ಕೊಂಡ್ರು. ಗೊತ್ತು ಸರ್ ಎಲ್ಲ, ಯಾಕಂದ್ರೆ ಚನ್ನಗಿರಿ ವ್ಯಾಪಕ ಓಡಾಡಿದ್ದೀನಿ, ಕ್ಷೇತ್ರದಲ್ಲಿ ಹಳ್ಳಿಯಲ್ಲಿಗೂ ಪಾದಯಾತ್ರೆ ಮಾಡಿದ್ದೀನಿ, ಜನ ಹೇಳಿದ್ದಾರೆ. ಸೊ ಇವಾಗ ನೀವು ಹೇಗೆ ಸಕ್ಸೀಡ್ ಆಗ್ತೀರ ಅನ್ನೋದು ನನಗೆ ಒಂದು ಡೌಟ್. ಏನಿವೆ ಅದು ಲೆಫ್ಟ್ ಯು. ಯಾಕೆಂದ್ರೆ ಜನ ಚೇಂಜ್ ಆಗ್ತಾ ಇರ್ತಾರೆ, ನಾನು ಚೇಂಜ್ ಆಗಲ್ಲ ಅಂತ ಹೇಳಲ್ಲ, ಚೇಂಜ್ ಆಗ್ತಾ ಇರ್ತಾರೆ, ಕಾಲಕ್ರಮೇಣ ಚೇಂಜ್ ಆಗ್ತಾನೆ. ಕೆಲವೊಂದು ಟೈಮ್ನಲ್ಲಿ ದುಡ್ಡು ಆಸೆ ಪಟ್ಟೆ ಓಟ್ ಹಾಕಲ್ಲ. ಕೆಲವೊಂದು ಟೈಮ್ನಲ್ಲಿ ನಿಮ್ಮ ಒಂದು ಕಾರ್ಯವರ್ತಿಗಳು ನೋಡ್ಕೊಂಡು ಕಾರ್ಯಗಳು ಏನೇನ್ ಮಾಡಿರ್ತೀರ, ನೀವೇನಾದ್ರೂ ಯಾರಿಗೂ ಹೆಲ್ಪ್ ಮಾಡೋದು ಆಗ್ಲಿ. ಈಗ ನಿಮ್ದೇ ಆದ ಇನ್ಸ್ಟಿಟ್ಯೂಟ್ ಇದೆ, ಈ ಇನ್ಸ್ಟಿಟ್ಯೂಟ್ ಇಂದ ನಿಮ್ಗೆ ಪ್ಲಸ್ ಪಾಯಿಂಟೇ ಹೊರತು ಮೈನಸ್ ಏನಾಗಲ್ಲ ರಾಜಕೀಯವಾಗಿ ಕೂಡ.
ಎಲ್ಲ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ. ಆಮೇಲೆ ನನಗೆ ಬಹಳ ಮುಖ್ಯವಾಗಿ ನನಗೆ ಅನ್ಸುತ್ತೆ, ಯಾಕೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ, ನಾವು ಜನಗಳ ಹತ್ರ ಎಷ್ಟು ಪ್ರೀತಿ ವಿಶ್ವಾಸ ಗಳಿಸ್ತಿರ್ಲಿಲ್ಲ. ಸರ್, ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಜೇಬಿನ ದುಡ್ಡು ಖರ್ಚು ಮಾಡಿಲ್ಲ. ಮಾಡೋದಿಲ್ಲ. ಅವರಿಗೆ ಬೇರೆಯವ್ರು ಖರ್ಚು ಮಾಡಿ ಗೆಲ್ಲಿಸ್ತಾರೆ. ಜನ ದುಡ್ಡು ಕೇಳಿದ್ರೆ ಬೇರೆ ಯಾರೋ ಕೊಡೋದಕ್ಕೆ ಬರ್ತಾರೆ, ಜನಗಳೇ ದುಡ್ಡು ಅಕೌಂಟ್ ಮಾಡ್ತಾರೆ. ಸುಮಾರು ಜನ ದೊಡ್ಡ ದೊಡ್ಡ ಪಾಪ್ಯುಲರ್ ಲೀಡರ್ಸ್ ಎಲ್ಲ ಅವರು ದುಡ್ಡು ಡಿಸ್ಟ್ರಿಬ್ಯೂಟ್ ಮಾಡೋದು ಬೇಕಾಗಿಲ್ಲ. ಅವರಿಗೆ ಊರಲ್ಲಿ ಅವರೇ ನಾಟಿ ಕೋಳಿ ಸಾರು ಮಾಡ್ಕೊಂಡು ಮಂಡಕ್ಕಿ ಮಾಡ್ಕೊಂಡು ಗೆಲ್ಸಿರೋ ನಿದರ್ಶನ ಬಹಳ ಇದಾವೆ. ಬಟ್ ಆ ವರ್ಚಸ್ಸು ಇವಾಗ ಎಷ್ಟು ಜನ ಉಳಿಸ್ಕೊಂಡಿದ್ದಾರೆ? ಒಂದು ವರ್ಚಸ್ ಇತ್ತಂತ ಅನ್ಫಾರ್ಚುನೇಟ್ಲಿ ಇಲ್ಲ. ದುಡ್ಡುಗಳನ್ನ ಹಂಚದನೆ, ಹಣ ಹೆಂಡ ಹಂಚದನೆ ಗೆದ್ದಿದವರು ಇದ್ದಾರೆ. ನೀವು ನೋಡಿರ್ತೀರ, ಬಹುಶಃ ನಾವು ಕೇಳ್ಪಟ್ಟಿರ್ತೀವಿ, ನೀವು ಕೇಳ್ಪಟ್ಟಿರ್ತೀರ. ಆ ತರದ್ದು ಸಿಸ್ಟಮ್ ಇನ್ನ ಇದೆಯಾ ನಮ್ಮ ದೇಶದಲ್ಲಿ? ಸೊ ಜನ ಬದಲಾಗಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ ನಿಮ್ಗೆ ಹೇಳಿದಾಗ, ಇದೇನಪ್ಪ ಈ ಕಾಲದಲ್ಲಿ ಇದನ್ನ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ನಾನು ನಿನ್ನೆನೂ ಒಂದು ಹಳ್ಳಿನಲ್ಲಿದ್ದೆ, ವೆಂಕಟಾಪುರ ಅಂತ ಅಂದ್ಬಿಟ್ಟು. ನಾನು ಹಳ್ಳಿನಲ್ಲಿ ಗಲ್ಲಿನಲ್ಲಿ ಓಡಾಡೋದು. ನಾನು ಈ ಬೆಂಗಳೂರಲ್ಲಿ ಆಂಚೆ ಎಸಿ ರೂಮ್ ರಾಜಕೀಯ ಮಾಡಲ್ಲ ನೀವು? ನಾನು ಬೀದಿನಲ್ಲೇ ಓಡಾಡೋದು. ನಾನು ಜಾಸ್ತಿ ಬೀದಿ ರಾಜಕೀಯ ಮಾಡ್ತಿರೋದು, ಎಸಿ ರಾಜಕೀಯ ಮಾಡಲ್ಲ. ಇಲ್ಲ, ಅಲ್ಲೇ ಸ್ಮಾರ್ಟ್ ಆಗದ್ ನಾವು. ಜನಗಳ ಮಧ್ಯೆ ಇದ್ದಾಗಲೇ ನಾವು ರಾಜಕಾರಣ ಅರ್ಥ ಮಾಡ್ಕೊಳ್ಳೋದು. ಸೊ ನನಗೆ ಅನ್ಸೋದು ಏನಂದ್ರೆ, ಜನಗಳು ಒಳ್ಳೆತನ ಬಯಸ್ತಾರೆ, ಒಳ್ಳೆ ರಾಜಕಾರಣ ಬಯಸ್ತಾರೆ, ಅಭಿವೃದ್ಧಿ ಬಯಸ್ತಾರೆ, ಒಳ್ಳೆ ಶಿಕ್ಷಣ, ಪ್ರತಿಯೊಂದನ್ನು ಬಯಸ್ತಾರೆ. ಅದನ್ನ ಕೊಡೋಂತ ವ್ಯಕ್ತಿ ಅವ್ರು ಸಿಗ್ತಾ ಇಲ್ಲ. ಇವತ್ತೆಲ್ಲ ರಾಜಕಾರಣಿಗಳು ಜನಗಳಿಂದ ದೂರ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಜನಗಳು ಅನಿವಾರ್ಯ, ಹೆಂಗಿದ್ರು ಅವ್ನು ಕೆಲಸ ಮಾಡಲ್ಲ, ಅವತ್ತಂದು ಸುಲಿಗೆ ಮಾಡಲ್ಲ. ನಮ್ಗೆ ಜನ ಕೊಡಲ್ಲ ಅಂತ ಗೊತ್ತಲ್ಲ, ಆ ಒಂದು ಸಿನಿಕತನ ಬಂದ್ಬಿಟ್ಟಿದೆ. ನಾವು ಅದನ್ನ ಬದಲಾಯಿಸ್ಬೇಕು ಅನ್ನೋದು. ನಿಮ್ಮ ತಾಲೂಕಲ್ಲಿ ಸಿಕ್ಕಾಪಟ್ಟೆ ಎಷ್ಟು ದುಡ್ಡಿದೆ, ಏನಿಲ್ಲ ಅನ್ನಂಗಿಲ್ಲ. ಅದಕ್ಕೆ ಅದು ವಾರಸ್ದಾರಗಳಿದ್ದಾರೆ. ಆ ವಾರಸ್ದಾರರ ಮಧ್ಯ ಹೇಗೆ ರಾಜಕೀಯವಾಗಿ ಮುಂದುವರ್ತಾರೆ? ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಇನ್ಸ್ಪಿರೇಷನ್. ಸುಮ್ಮನೆ ಸ್ಪೀಚಿಗೆ ಅಂತಂದ್ರೆ, ಟು ಬಿ ಆನೆಸ್ಟ್. ಯಾಕಂದ್ರೆ ಅವ್ರು ಕೊಟ್ಟರೆ ಸಂವಿಧಾನದಲ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಮಾನತೆ ಇದೆ, ಸ್ವಾತಂತ್ರ್ಯ ಇದೆ, ಎಲ್ಲಾ ರೀತಿ ನ್ಯಾಯಗಳು ಇದ್ದಾವೆ. ಯಾವುದೇ ಒಂದು ಊರು, ಯಾವುದೇ ಒಂದು ತಾಲೂಕು, ಜಿಲ್ಲೆ ಯಾರೊಬ್ಬರು ಸ್ವತ್ತಲ್ಲ, ಯಾರೊಬ್ಬನ ಹೊಡೆತದಲ್ಲಿ ಇರೋದಿಲ್ಲ. ಅದು ಆತ ಆಗರ್ಭ ಶ್ರೀಮಂತ ಇರ್ಬೋದು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಎಲ್ಲ ಕಟ್ಕೊಂಡಿರ್ಬೋದು. ಅವೆಲ್ಲ ಎಲ್ಲಿಂದ ಬಂದು? ಜನಗಳು ಕೊಟ್ಟಂತ ರಾಜಕೀಯ ಅಧಿಕಾರದಿಂದಲೇ ಬಂದಂತದ್ದು. ಅದು ವಿಕೇಂದ್ರೀಕರಣ ಆಗ್ಬೇಕಿತ್ತು, ಆಗಿಲ್ಲ. ಆತ ಜಾಸ್ತಿ ದುಡ್ಡು ಮಾಡಿದಾನೆ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಓನರ್ ಇದೆ ಅಂದ ತಕ್ಷಣ ಎರಡು ಕೊಂಬು ಬರ್ಸ್ಕೊಂಡು ಶ್ರೀಮಂತ, ಸಾಹುಕಾರ. ಸೊ ಅದೆಲ್ಲ ತಪ್ಪು. ಪ್ರಜಾಪ್ರಭುತ್ವದಲ್ಲಿ ತಪ್ಪದು. ನಾವು ಪಾಳೆಗಾರಿಕೆಯಿಂದ ಹೊರ ಬಂದಿದ್ದೀವಿ, ರಾಜಮಂತ್ರಿಗಳಿಂದ ಹೊರ ಬಂದು ನಮಗ್ ನಾವೇ ಕಾನ್ಸ್ಟಿಟ್ಯೂಷನ್ ಕೊಡ್ಕೊಂಡಿದ್ದೀವಿ ಸಂವಿಧಾನದಲ್ಲಿ. ನಾನ್ ನೋಡಿದ ಸಂವಿಧಾನ ಫೀಲ್ಡ್ ಖಾಲಿ ಇದೆ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರಪ್ಪ ಆಸ್ತಿ ಇಲ್ಲ. ಇದು ಅಲ್ಲಿರೋ ಪ್ರತಿಯೊಬ್ಬ ಕ್ಷೇತ್ರದಲ್ಲಿ ಇರೋ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಮಾನವಾದ ಅವಕಾಶ ಇದೆ. ಪ್ರಯತ್ನ ಮಾಡೋದು ಬಿಡೋದು ಅವ್ರವ್ರಿಗೆ ಬಿಟ್ಟದ್ದು. ಕೆಲವೊಬ್ರಿಗೆ ಧೈರ್ಯ ಇರುತ್ತೆ, ಪ್ರಯತ್ನ ಮಾಡೋದಕ್ಕೆ ಮಾಡ್ತಾರೆ. ಕೆಲವೊಬ್ಬರಿಗೆ ಧೈರ್ಯ ಇರಲ್ಲ, ಮಾಡಲ್ಲ. ಕೆಲವೊಬ್ರು ಯಾಕಪ್ಪ, ನನಗೆ ನನ್ನ ಮನೆ ಇದೆ, ನನ್ನ ಬಿಸ್ನೆಸ್ ಇದೆ, ನನ್ಗೊಂದು ಜಾಬ್ ಇದೆ, ಹಂಗಾಗ್ಬಿಡ್ತಾರೆ. ಸೊ ನಾವು ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಪರ್ಧೆ ಅಂತ ಹೋದಾಗ, ನಾನು ಜನಪ್ರತಿನಿಧಿ ಆಗ್ತೀನಿ ಅಂತ ಹೋದಾಗ ನನ್ನ ಕಾಂಪಿಟೇಟರ್ನ ಈಕ್ವಲ್ ಆಗಿ ನೋಡೋಕೆ ಹೊತ್ತು ನಾವು ಯಾರೇ ಆಗಿರ್ಲಿಲ್ಲ. ನಾವು ಆತ ಶ್ರೀಮಂತ ಅನ್ನೋದ್ರಲ್ಲಿ ನೋಡಕ್ ಹೋಗಬಾರ್ದು ಅಷ್ಟೇ. ನಂದು ಅನಿಸಿಕೆ. ನಾನು ಏನಕ್ಕೆ ಈ ವಿಚಾರ ಕೇಳಿದ್ದಂತಂದ್ರೆ, ಈಗ ನೀವು ಟ್ರೈ ಮಾಡಿದ್ದು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್, ಅವರು ಕೂಡ ಕಾಂಗ್ರೆಸ್ ಅಲ್ಲಿ ಇರೋದು, ಅವ್ರ ಫ್ಯಾಮಿಲಿ. ಸೊ ಅಲ್ಲಿ ಏನಾದ್ರು ನಿಮ್ಗೆ ಕ್ಲಾಶ್ ಆಗುತ್ತಾ ಅನ್ನೋದೊಂದು ನನಗೆ ಕ್ಲಾರಿಟಿ ಬೇಕಿತ್ತು. ಕ್ಲಾಶ್ ಆಗೇ ಆಗುತ್ತಾ ಅನ್ನೋದಕ್ಕಿಂತ ಕ್ಲಾಶ್ ಆಗೇ ಆಗುತ್ತೆ 100%. ಆಮೇಲೆ ನಿಮ್ಮನ್ನ ನೀವು ಅಪ್ಕಮಿಂಗ್, ಅವರು ಅದರಲ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ಸ್ಗಳಿದ್ದಾರೆ. ಸೊ ಅದರಿಂದ ನಿಮಗೆ ಏನಾದರೂ ಸೀಟ್ ಸಿಗೋದಾಗ್ಲಿ, ಬೇರೆ ಏನಕ್ಕಾದ್ರೂ ಅಡಚಣೆಗಳು ಉಂಟಾಗಿರ್ಬೋದಲ್ವಾ ಹಿಂದೆ? ಸೊ ಒಂದು ಕುಟುಂಬದಲ್ಲಿ ಯಾಕೆ ಇಷ್ಟೊಂದು ಅಧಿಕಾರ ಇರಬೇಕು ಅಂತ. ಈಗ ಕಾಂಗ್ರೆಸ್ ನಲ್ಲಿ ಇದ್ರು ಕೂಡ ಟಿಕೆಟ್ ಅವ್ರಿಗೆ ಯಾಕೆ ಹೋಗ್ಬೇಕು? ಪರ್ಮನೆಂಟ್ ನಿಮ್ಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಇನ್ನೊಂದಿಬ್ರು ಮಕ್ಕಳಿದ್ರೆ ಅವರಿಗೆ. ಈಗ ಅವರಿಗೆ ಲಕ್ಷಾಂತರ ಕಾರ್ಯಕರ್ತರು ಇದ್ದಿರ್ತಾರೆ, ಅಥವಾ ಅದೇ ಕ್ಷೇತ್ರದಲ್ಲಿ ಅವರಿಗಿಂತ ಸಮರ್ಥರು ಜಾಸ್ತಿ ಇರ್ತಾರೆ, ಅವರಿಗಿಂತ ಸಾಮರ್ಥ್ಯ ಜಾಸ್ತಿ ಇರ್ತಾರೆ. ಅವ್ರಿಗೆ ಅವಕಾಶ ಸಿಗ್ಬೇಕು. ನಾನು ಆಗ್ಲೇ ಹೇಳಿದ್ರೆ, ಜನಕ್ಕೆ ನೀವು ಚಾಯ್ಸ್ ಕೊಡೋದ್ರಿಂದ ಕರಪ್ಟ್ ಆಗ್ತಾರೆ, ದುಡ್ಡು ಇಸ್ಕೊತಾರೆ. ಚಾಯ್ಸ್ ಕೊಟ್ಟಾಗ ಏನಾಗ್ತದೆ, ಅವರು ದುಡ್ಡು ಇಸ್ಕೊಂಡ್ರೆ ವೋಟ್ ಆಗ್ತಾರೆ. ಸೊ ಆ ಒಂದು ಪಾಯಿಂಟ್ಗೋಸ್ಕರ ನಾನು ಪಕ್ಷದಲ್ಲೇ ಇದ್ದು, ಅವ್ರು ಇದಾರಂತ ಗೊತ್ತಿದ್ದು ಕೂಡ, ಅವರು ಕಾಂಪಿಟೇಟರ್ ಇರ್ಬೋದು, ಇರದೇ ಇರ್ಬೋದು ಅಂತಂದು ಗೊತ್ತಿದ್ದು ಕೂಡ, ನಾನು ಕ್ಷೇತ್ರಕ್ಕೆ ಹೋಗಿ ಒಂದು 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಗಳು ಪ್ರೀತಿ ವಿಶ್ವಾಸ ಗಳಿಸಿ ಹತ್ತತ್ರ ಹೋಗಿತ್ತು. ನನ್ನ ಹೆಸರು AICC ಹೋಗಿತ್ತು, 2 ಹೆಸರು ಹೋಗಿತ್ತು, ನಂದು ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು. ಸೊ ಕೊನೆಗೆ ನಾನು ಅದೇ ಎಲ್ಲ ಕಡೆ ಹೇಳಿದ್ದೀನಿ, ಅವ್ರ ಹೆಸರು ಹೆಂಗ್ ಹೋಯ್ತು ಅಲ್ಲಿಗೆ,
ನಾನು 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮ್ಮ ಹೆಸರು ಹೋಗಿ ಮಾಡಿದ್ವಿ. ಜನಗಳು ಬಾಯಲ್ಲಿ ನಮ್ಮ ಹೆಸರು ಬಂತು. ಅವರು ಒಂದು ಬ್ಯಾನರ್ ಕಟ್ಟಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಒಂದು ಸರ್ನೇಮ್ ಇರ್ತದೆ, ಹೌದು. ಹಂಗೆಲ್ಲ ಅದು ಹೊರಟೋಯ್ತು. ಸೊ ಹಾಗಾಗಿ ಈ ಜನಗಳಿಗೆ ಮೆಸೇಜ್ ಹೋಗ್ಬೇಕು. ಇನ್ನೊಂದು, ಈ ದಾವಣಗೆರೆಯಲ್ಲಿ ಒಂದೇ ಅಲ್ಲ, ಕುಟುಂಬ ರಾಜಕೀಯ. ಈ ದಾವಣಗೆರೆಯಲ್ಲಿ ಒಂದೇ ಕುಟುಂಬ ರಾಜಕೀಯ ಇಲ್ಲ, ದೇಶಾದ್ಯಂತ ಅದು ಸಿಕ್ಕಾಪಟ್ಟೆ ತುಂಬಾ ಹಬ್ಕೊಂಡಿದೆ ಇತ್ತೀಚೆಗೆ. ಸೊ ಇದನ್ನ ಮಟ್ಟ ಹಾಕ್ಬೇಕಾ ಅಥವಾ ಪಾರ್ಟಿಯವರೇ ಏನಾದ್ರು ಅದಕ್ಕೊಂದು ಗೈಡ್ಲೈನ್ಸ್ ಮಾಡ್ಕೊಂಡು ಏನಾದ್ರು ಮಾಡಬೇಕು? ಇಂಟರ್ನಲ್ ಪಾರ್ಟಿ ಡೆಮೋಕ್ರಸಿ, ಆ ಥರ ಪಕ್ಷಗಳು ಏನಾದ್ರು ಸುಧಾರಣೆ ಮಾಡ್ಕೊಂಡ್ರಾ? ಪಕ್ಷಗಳು ಸುಧಾರಣೆ ಆಗಬೇಕು. ಅನ್ಫಾರ್ಚುನೇಟ್ಲಿ ನೋಡಿ, ಕರ್ನಾಟಕದಲ್ಲಿ MP ಎಲೆಕ್ಷನ್ ಅಲ್ಲಿ ಏನಾಯ್ತು, ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಜಾಸ್ತಿ ಬೇಕು ಅಂತಂದಾಗ ಅವರು ಗೆಲ್ಲುವಂತ ಕ್ಯಾಂಡಿಡೇಟ್ ಅಂತ ಕಾಣಿಸಿದ್ದವರಿಗೆ ಯಾರು ಅಂತಂದ್ರೆ ಕುಟುಂಬದಲ್ಲಿರೋ ವ್ಯಕ್ತಿಗಳು. ಈಗ ನಮ್ಮ ಮಿನಿಸ್ಟರ್ ಮಗನೋ ಮಗಳೋ ಅಥವಾ ಅವ್ರ ವೈಫೋ ಅಕ್ಕನೋ ತಮ್ಮನೋ ನಿಲ್ಸಿದ್ರೆ ಅವ್ರ ಹತ್ರ ದುಡ್ಡಿದೆ, ಹೆಸರಿದೆ, ವರ್ಚಸ್ ಇದೆ, ಗೆದ್ದು ಬಿಡ್ಬೋದು ಅಂತ. ಅದು ಪಾಯಿಂಟ್ ಆಗಿರ್ಬಾರ್ದು. ಅವ್ರದ್ದು ಥಿಂಕಿಂಗ್ ಹಂಗ ಹೊರಟೋಗಿತ್ತು. ಸೊ ಅಲ್ಲಿ ಕುಟುಂಬ ರಾಜಕಾರಣ ಆಳವಾಗಿ ಮಾಡೋದಂಗಾಯ್ತು. ಅದ್ರ ಬದಲಿಲ್ಲ, ಆ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಹೊಸಬ ಓಡಾಡ್ತಾ ಇದ್ದಾನೆ, ಅವನಿಗೂ ಕೂಡ ಟ್ಯಾಲೆಂಟ್ ಇದೆ, ಒಂದು ಅವಕಾಶ ಕೊಟ್ಟರೆ ನಾಳೆ ಪಕ್ಷಕ್ಕೆ ಆಸ್ತಿ ಆಗ್ತಾನೆ, ಅವನ ಹತ್ರ ಇನ್ನೂ ಹೆಚ್ಚಿನ ದುಡಿಸ್ಕೋಬಹುದು, ಹಳ್ಳಿಯಲ್ಲಿ ದುಡಿಸ್ಕೋಬಹುದು. ಆ ಒಂದು ಆಲೋಚನೆ ಬರಲಿಲ್ಲ ಇಲ್ಲಿ. ಆಮೇಲೆ ಕುಟುಂಬ ರಾಜಕಾರಣ ಅಂತ ನನ್ನ ಡೆಫಿನಿಷನ್, ಆಲ್ರೆಡಿ ಅಧಿಕಾರದಲ್ಲಿದ್ದಾಗ ಇನ್ನೊಂದು ಒಬ್ರಿಗೆ ಅಧಿಕಾರ ಕೊಟ್ಟರೆ ಅದು ಕುಟುಂಬ ರಾಜಕಾರಣ ಇರ್ತದೆ. ಬಟ್ ಆ ಕುಟುಂಬದಲ್ಲಿ ಯಾರೋ ಒಂದು 10-20 ವರ್ಷದಿಂದ ಇರ್ತಾರೆ, ಅವ್ರ ಅಧಿಕಾರ ಚಲಾಯಿಸಿರ್ತಾರೆ. ಬಟ್ ಅವ್ರ ಅಧಿಕಾರದಿಂದ ಇಳಿದ್ಮೇಲೆ ಇನ್ನೊಬ್ರು ಬರ್ತಾರೆ, ಮೆರಿಟ್ ಮೇಲೆ ಆಡೋದ್ ಮೇಲೆ. ಮುಂಚೆ ನಡೀತಾ ಇದ್ದು ಕುಟುಂಬದಲ್ಲಿ ಒಬ್ಬರೇ ಅಧಿಕಾರದಲ್ಲಿ ಇಲ್ಲ, ಅದು ನಾನು ಅದನ್ನ ಸಂಪೂರ್ಣ ಕುಟುಂಬ ಅಧಿಕಾರ ಅಂತ ಅನ್ನಲ್ಲ. ಬಟ್ ಆದ್ರೂ ಕೂಡ ಬೇರೆ ಅವಕಾಶ ಸಿಗ್ಬೇಕು. ಬಟ್ ಈಗ ಏನಾಗ್ತಿದೆ, ಒಂದೇ ಕುಟುಂಬದಲ್ಲಿ MLA, MP, MLC, DCC ಬ್ಯಾಂಕ್ ಅಧ್ಯಕ್ಷರುಗಳು, ಆಮೇಲೆ ಏನೇನಿದಾವೆಲ್ಲ ZP ಮೆಂಬರ್ಸ್, ಈಗ ಪ್ರಸ್ತುತ 5-6 ಜನ ಇರ್ತಾರೆ. ಬೇಸಿಕಲಿ ಏನಾಗುತ್ತೆ, ಒಂದು ನಮ್ಮ ಡಿಸ್ಟ್ರಿಕ್ಟ್ ನ ನಾವು ಕಾಪಾಡ್ಕೋಬೇಕಂತಂದ್ರೆ ನಮ್ಮ ಫ್ಯಾಮಿಲಿ ನೀವು ಇಂಗ್ಲೆಂಡ್ ಹೊರಟೋಗ್ಬೇಡಿ. ಇಂಗ್ಲೆಂಡ್ ಎಲ್ಲಿ ರಾಜಮನೆತನ ಇರ್ತಾವ ಅಲ್ಲೋಗಿ ಮಾಡ್ಕೊಳ್ಳಿ. ಈಗ ನಮ್ಗೆ ಅಲ್ಲೇ ಹೋಗ್ಬೇಕು, ನಾವಿಲ್ಲೇ ಕ್ರಿಯೇಟ್ ಮಾಡ್ಕೊಂಡಿದೀವಲ್ಲ. ಮತ್ ಬಾಯಲ್ಲಿ ಹಾಕಿ ನೀವು ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸಂವಿಧಾನ ಕೈಲಿ ಹಿಡ್ಕೊಂಡು ಓಡಾಡೋದು ಅವನ್ನೆಲ್ಲ ಯಾಕೆ ಹೇಳ್ತೀರಿ? ಪ್ರಜಾಪ್ರಭುತ್ವದಲ್ಲಿ ಹಂಗ ಆಗ್ಬಾರ್ದಲ್ಲ. ರಾಜಾಡಳಿತ ಇತ್ತು, ಅವಾಗ ನನ್ ಮಗ ಮೊಮ್ಮಗಳು ಹಿಂಗ್ ಬರ್ಲಿ ಅಂತ ನಿಂತದ್ದು. ಇವಾಗ ನಮ್ಗೆ ಜನಗಳು ನಾವು ಮೂರ್ಖರು ನಾವು. ಈಗ ಹಂಗೋದ್ರೆ ನಿಮ್ಮ ಹೈಕಮಾಂಡ್ ಎಲ್ಲ 3 ಜನ ಇದಾರಲ್ಲ, ತಪ್ಪು. ಅದನ್ನು ತಪ್ಪು. ಅದು ಡೈನಾಸ್ಟಿಕ್ ಪೊಲಿಟಿಕ್ಸ್ ಅಂತ ಸರ್. 2 ತರ ಇದೆ, ಒಂದು ಡೈನಾಸ್ಟಿಕ್ ಪೊಲಿಟಿಕ್ಸ್, ಒಂದು ಫ್ಯಾಮಿಲಿ ಪೊಲಿಟಿಕ್ಸ್ ಅಂತ. ಡೈನಾಸ್ಟಿಕ್ ಪೊಲಿಟಿಕ್ಸ್ ಅಂದ್ರೆ ಪಕ್ಷನೇ ಒಂದು ಕುಟುಂಬದಲ್ಲಿ ಇರುವಂತದ್ದು. ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಂದ್ರೆ ಆ ಕ್ಷೇತ್ರದಲ್ಲಿ ರಾಜಕೀಯ ಅಧಿಕಾರ ಒಂದು ಕುಟುಂಬದಲ್ಲಿ. ನೋಡಿ, ನೀವು ಬುದ್ಧಿವಂತರು, ಅವ್ರ ಮೇಲೆ ನೀವು ಇದು ಮಾಡ್ತಾ ಇಲ್ಲ. ಅದು ತಪ್ಪಂತ ಬೇಕು ಅಂತ ಅವ್ರು ಇರ್ಬೇಕು ಅಂತ ಹೇಳ್ತೀರಾ, ಬಟ್ ಇಲ್ಲಿ ಮಾತ್ರ ನೀವು ಕನ್ನಡಕ್ಕೆ ಹೋಗ್ತೀರಾ. ಅಲ್ಲಿ ಇರಬಾರ್ದು ಸರ್. ನನ್ ಕೇಳಿದ್ರೆ ಅದು ಬದಲಾಗ್ಬೇಕು ಅಂತ ಹೇಳ್ತೀನಿ. ನಮ್ಗೆ ಯಾವ ಫಿಯರು ಇಲ್ಲ ನನಗೆ. ಅದನ್ನು ಬದಲಾಗ್ಬೇಕು. ಅದು ತೊಲಗ್ಬೇಕು ದೇಶದಿಂದ. ಆ ಒಂದು ಡೈನಾಸ್ಟಿಕ್ ಪೊಲಿಟಿಕ್ಸ್ ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ಟಾಪ್ ಟು ಬಾಟಮ್ ಇವತ್ತು ಕಾಂಗ್ರೆಸ್ ಪಕ್ಷ ಯಾಕೆ ಇವತ್ತು ವೀಕ್ ಆಗ್ತಿರೋದು, ಹಾಳಾಗ್ತಿರೋದು? ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇರೋದು. ಗ್ರೌಂಡ್ ಲೆವೆಲ್ ಅಲ್ಲಿ ಕೆಡರ್ಸ್ ಇಲ್ಲ, ಅವರಿಗೆ ಆರ್ಗನೈಸೇಷನ್ ಇಲ್ಲ. ಈಗ ಕೆಡರ್ ಅಂದ್ರೆ ಕಾರ್ಯಕರ್ತರು ಕಮಿಟೆಡ್, ನನಗೆ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿತೀನಿ ಅಂತ ಕಮಿಟೆಡ್. ಅವ್ರನ್ನ ದುಡಿಬೇಕು ಅನ್ನೋದಾದ್ರೆ ನಿಮ್ಗೆ ಅವ್ರಿಗೆ ಅವಕಾಶಗಳು ಕೊಡ್ತಾ ಇರ್ಬೇಕು. ಅವ್ರಿಗೆ ನೀವು ಅವ್ರಿಗೆ ಹತ್ರ ಬರೀ ದುಡಿಸ್ಕೊಂಡು ಬೇರೆ ಯಾರೋ ಸ್ವಲ್ಪ ಜನ ಅಧಿಕಾರ ಅನುಭವಿಸ್ತಾ ಇದ್ರೆ ಏನಾಗ್ತದೆ, ಮೋಟಿವೇಶನ್ ಕಳ್ಕೊಂತಾರೆ. ಅದು ಫುಲ್ ಇರೋಡ್ ಆಗೋಗ್ಬಿಟ್ಟಿದೆ. ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ವರ್ಕರ್ಸ್ ಇಲ್ಲ, ಅವ್ರಿಗೆ ಕಮಿಟೆಡ್ ವರ್ಕರ್ಸ್ ಇಲ್ಲ ಪಕ್ಷದ ಬಗ್ಗೆ ಪ್ರಚಾರ ಮಾಡೋದಕ್ಕೆ, ಏನೇ ಕೆಲಸ ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಅದೆಲ್ಲ ವೀಕ್ ಆಗಿ ಫೌಂಡೇಶನ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಸೊ ಕಾಂಗ್ರೆಸ್ಗೆ ಫೌಂಡೇಶನ್ ಇಲ್ಲದೆ ಇರೋ ಕಾಂಗ್ರೆಸ್ ಆಗಿದೆ ಅವಾಗ. ನಾವು ಹಾಕೋಣಂತ ಹೋದ್ವಿ, ಅವಾಗ ನಮ್ಗೆ ಅವಕಾಶ ಕೊಡ್ಲಿಲ್ಲ. ನಾವು ಬಿಜೆಪಿ ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು. ನಾನು ಯಾವ್ದು ಪಕ್ಷದ ಉಳಿಸ್ಕೊಂಡಿರ್ಲಿಲ್ಲ. ಸೊ ನೀವೊಬ್ರು ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರಿ, ಒಬ್ರು ದೊಡ್ಡ ಲೀಡರ್ ಮೇಲೆನೆ. ಮುಖ್ಯಮಂತ್ರಿಗಳು ಕೂಡ ಇದ್ರು, ಈಗಲೂ ಮುಖ್ಯಮಂತ್ರಿ ಅವರೇ. ಅವ್ರ ಕಡೆಯಿಂದ ನಮ್ಗೆ ಟಿಕೆಟ್ ಗ್ಯಾರಂಟಿ ಸಿಗ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ರಿ ಅಂತ ಹೇಳ್ತಾರೆ ಜನಗಳು. ಸೊ ಗ್ಯಾರಂಟಿ ಇರ್ಲಿಲ್ಲ ಅಲ್ಲಿ, ಅಥವಾ ಸಿಗುತ್ತೆ ಅನ್ನೋ ನಂಬಿಕೆನೂ ನನಗೆ ಇರಲಿಲ್ಲ ನಿಜವಾಗ್ಲು. ನಾನು ಅಲ್ಲಿಗೆ ಹೋದಾಗ ಖಂಡಿತ ಇವ್ರು ಇದ್ರು ಅನ್ನೋದು ಒಂದು ದೊಡ್ಡ ಶಕ್ತಿ, ನಂಬಿಕೆ ಇತ್ತು. ಬಟ್ ಅಲ್ಲಿ ನಾನು ಸ್ವಂತ ಸಾಮರ್ಥ್ಯದ ಮೇಲೆ ಜನಗಳ ಹತ್ರ ಹೋಗಿ ಏನಾದ್ರು ಮಾಡೋಣ ಅನ್ನೋ ಒಂದು ಬಲವಾದ ನಂಬಿಕೆ ಮೇಲೆ ಹೋಗಿಲ್ಲ. ಅದಕ್ಕೆ ಎಲ್ಲ ಈಗ ಅವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ರೆ ಅಲ್ಲಿ ಅವ್ರ ಸುತ್ತಮುತ್ತ ಕಿರಿಕಿರಿ ಹೊಡೋದು,
ಏನೋ ಮಾಡ್ಕೊಂಡ್ಬಿಡ್ಬೋದಿತ್ತು. ನಾನು ಅವ್ರು ಮೀಟ್ ಆಗಿದ್ದೆ 3 ಸರಿ. ನಾನು ಕ್ಷೇತ್ರದಲ್ಲೇ ಇದ್ದಿದ್ದು, ಬಹಳ ಜನಗಳು ಸಂಪರ್ಕ ಇಟ್ಕೊಂಡು ಮನೆಯಾಗಲೇ ಪಾದಯಾತ್ರೆ ಮಾಡ್ಕೊಂಡು. ಬಟ್ ಅವ್ರದೊಂದು ಆಶ್ವಾಸನೆ ಅಂದ್ರೆ ನಿಮಗೆ ಸಿಗುತ್ತೆ ಅಂತ ಎಲ್ಲೂ ಹೇಳಿಲ್ಲ, ನಿಮಗೆ ಕೊಡಿಸ್ತೀನಿ ಅಂತ ಏನು ಹೇಳಿರ್ಲಿಲ್ಲ ಅವರು. ನಿನಗೆ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಿದೀವಿ ಅಂತ ಒಂದು ಕೊನೆಗೆ ಇವಾಗ ಒಂದು ಜನವರಿ ಎಂಡಲ್ಲೇನೋ ಹೇಳಿದ್ರು ಒಂದು ಮಾತು. ಅವಾಗ ಅಷ್ಟೊತ್ತಿ ರಿಪೋರ್ಟ್ ಎಲ್ಲ ನನ್ನ ಫೇವರಬಲ್ ಹೋಗಿತ್ತು. ಬಟ್ ನನಗೆ ಐ ವಾಸ್ ಓಕೆ, ಸಿಕ್ಕರೆ ಗೆಲ್ಲೋಣ, ಸಿಗದೆ ಇದ್ರು ಪ್ರಯತ್ನ ಮಾಡೋಣ ಅಂತಂದು ನಾನು ಮೈಂಡ್ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಇವರು ಪಾರ್ಟಿನ ಕಂಟ್ರೋಲ್ ಹಿಡ್ಕೊಂಡು ಕಪಿ ಮುಷ್ಟಿನಲ್ಲಿ ಇಟ್ಕೊಂಡು ಪಕ್ಷದಲ್ಲಿ ಇರೋರಲ್ಲೇ ಇವ್ರಿಗೆ ಸರೆಂಡರ್ ಆಗ್ಬಿಡ್ತಾರೆ. ಬಹಳ ಜನ ಹೇಳ್ತಾ ಇರೋದು ಟಿಕೆಟ್ ಸಿಗಲ್ಲ ಅಂತ. ನಾನು ಒಳಗೆ ಅನ್ಕೊಂಡಿದ್ದೆ, ಪಬ್ಲಿಕ್ ಹೇಳಂಗಿಲ್ವಲ್ಲ, ಹೌದು, ಸಿಗಲೇ ಸಿಗದೇ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ, ನನಗೆ ಸಿಗುತ್ತೇನೋ ಅನ್ನೋದಕ್ಕಿಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಸಿಗದೇ ಇದ್ದಾಗಲೂ ಏನಾದ್ರು ಒಂದು ಹೋರಾಟ ಮಾಡ್ಬೇಕು ಅನ್ನೋದು ಮುಂಚೆಯಿಂದಲೂ ಇತ್ತು ಕೆಲವರು. ಸೊ ಅದ್ರ ಪ್ರಕಾರ ಇಂಡಿಪೆಂಡೆಂಟ್ ನಿಂತ್ಕೊಂಡೆ, ಜನಕ್ಕೆ ಭರವಸೆ ಬಂದಿತ್ತು. ಯಾರೋ ಒಬ್ಬ ಹೊಸಬ ಬಂದಿದ್ದಾನೆ, ಒಂದು 30-40 ವರ್ಷದಿಂದ ಈ ತರ ಯಾರು ಬಂದಿರ್ಲಿಲ್ಲ, ನಾನು MP ಆಗ್ತೀನಿ ಅಂತ ಯಾರು ಬ್ಯಾನರ್ ಹಾಕಿರ್ಲಿಲ್ಲ, ಅಲ್ಲಿ ಬಂದಿರ್ಲಿಲ್ಲ. ಈ ತರ ಪಂಚಾಯತಿ ಎಲೆಕ್ಷನ್ ತರ ಮಾಡ್ಬಿಟ್ಟೆ ಅದನ್ನ. ಸೊ ಜನಕ್ಕೆ ಖುಷಿ ಆಯ್ತು, ಹಿಂಗ್ ಬಂದಿದ್ದಾರೆ ಅಂತಂದು. ನನಗೆ ಸಡನ್ಲಿ ಹಿಂಸರ್ಕೊಂಡ್ಬಿಟ್ರೆ ಏನಾಗ್ತದೆ, ನಂಬಿಕೆ ಹೊರಟೋಗುತ್ತೆ. ನಾಳೆ ಇನ್ನೊಬ್ಬ ಯಾರು ಆ ಜಾಗದಲ್ಲಿ ಬಂದು ಹಿಂಗ್ ಓಡಾಡಿದ್ರೆ ವಿನಯ್ ಕುಮಾರ್ ಅಂತ ನೀನು ಡೀಲ್ ಆಗ್ಬಿಡ್ತಿ ಅಂತ ಮಾತಾಡ್ತಾರೆ. ಪಾಪ ಆತ ಆನೆಸ್ಟ್ ಆಗಿದ್ರು ಕೂಡ ಇನ್ನೊಬ್ಬ ಯಾರು ಬಂದಾಗ ಅವ್ರಿಗೆ ಒಂದು ಅವಕಾಶ ಕಳೆದೋಗ್ಬಿಡ್ತದೆ. ಸೊ ಜನರನ್ನ ಕರೆಕ್ಟ್ ಮಾಡೋದೇ ಹಿಂಗೆ, ನಂಬಿಕೆ ಹುಡ್ಸೋದು, ಪ್ರಾಮಿಸ್ ಮಾಡೋದು, ಭರವಸೆ ಹುಡ್ಸೋದು, ಈಡೇರಿಸ್ತಾ ಇದ್ದಾಗ ಏನಾಗುತ್ತೆ, ಸಮಾಜನೂ ಕೂಡ ಕರೆಕ್ಟ್ ಆಗ್ಬಿಡ್ತದೆ. ಸೊ ಹಿಂಗ ಆಗೋದು ಬೇಡ ಅಂತ ನಾನು ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಆಗಲಿ. ಸೊ ಇವಾಗ ಒಂದು ಆಪರ್ಚುನಿಟಿ ಇದೆ ಅನ್ಸುತ್ತೆ MLA ಆಗ್ಲಿಕ್ಕೆ, ಏನಾದ್ರು ಅಪ್ರೋಚ್ ಮಾಡಿದೀರಾ? ನಾನಾಗೆ ಹೋಗಿ ಕೇಳಿಲ್ಲ. ದಕ್ಷಿಣದಲ್ಲಿ ಆಪರ್ಚುನಿಟಿ ಇದೆ, ಜನಗಳು ದಿನನಿತ್ಯ ಮನೆ ಹತ್ರ ಬರ್ತಾರೆ, ಇಲ್ಲಿ ಅಂತ ಹೇಳ್ತಾರೆ. ಬಿಕಾಸ್ 8 MLA ಕ್ಷೇತ್ರ ದಾವಣಗೆರೆಯಲ್ಲಿ ಈಕ್ವಲ್ ಆಗಿ ಓಡಾಡಿದೆ. ಬಟ್ ಇದು ಒಂದು ದೊಡ್ಡ ಅಹಿಂದ ಕ್ಷೇತ್ರ, ಯಾವುದು ಸೌತ್ ಅಲ್ಲಿ. ನಂಗೆ ನೋಡ್ಕೊಂಬಂದ್ರು ಎಲ್ಲರೂ. ಯಾಕಂದ್ರೆ ಇಟ್ ಬಿಕೇಮ್ ಅಹಿಂದ ವರ್ಸಸ್ ಆಫ್ ವೈಟ್ ಆಯ್ತು ಅಲ್ಲಿ. ಯಾಕಂದ್ರೆ ಬ್ಯಾಕ್ವರ್ಡ್ಸ್ ಮುಂಚೆ MP ಗಳಾಗಿದ್ರು. ನಮ್ಮ ಕ್ಷೇತ್ರ ಜಾಸ್ತಿ ನಾವೇ ಜನ ಇರೋದು, ನಮಗೊಬ್ರು ಬೇಕು ಲೀಡರ್ ಅಂತ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅದು ವಿಶೇಷ ಪ್ರೀತಿ ಮುಂಚೆಯಿಂದ ಇತ್ತು. ಸೊ ಇದು ಅನಿರೀಕ್ಷಿತವಾಗಿ, ಅನ್ಫಾರ್ಚುನೇಟ್ಲಿ ಅವರು ತೀರ್ಕೊಂಡು ಅನಿರೀಕ್ಷಿತವಾಗಿ ಬಂದಿದ್ದರಿಂದ ನನ್ನ ಹೆಸರು ನಾನು ಬಯಸಿದಂಗೆ ಮುಂಚೂಣಿಯಲ್ಲಿ ಓಡ್ತಾ ಇದೆ. ಅವಕಾಶ ಸಿಕ್ಕರೆ ಖಂಡಿತವಾಗಿ MLA ಆಗೇ ಆಗ್ತೀನಿ. ಬಟ್ ನನಗೆ ನಂಬಿಕೆ ಹೊರಟೋಗಿದೆ, ಪಕ್ಷಗಳಿಗೆ ಹೋಗಿ ನಾವು ಟಿಕೆಟ್ ಕೇಳಿದ್ರೆ ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲ ನನಗೆ. ಸೊ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಮಾಡ್ತಾ ಇಲ್ಲ ಎಲೆಕ್ಷನ್ ಅಲ್ಲಿ. ಬಟ್ ಟ್ರೈಂಗ್ ಟು ಗೆಟ್ ಫ್ರಮ್ ದ ಕಾಂಗ್ರೆಸ್ ಪಾರ್ಟಿ ಒಂದು ಟಿಕೆಟ್. ಸರ್, ಈಗ ನಾನು ಟಿಕೆಟ್ ಬಯಸ್ತಾನೆ ಇಲ್ಲ ಇವಾಗ ನನ್ನ ಕ್ಷೇತ್ರದಲ್ಲಿ. ನಾನು 28 ಟಿಕೆಟ್ ಟಾರ್ಗೆಟ್ ಮಾಡ್ತಿರೋದು. ನನ್ನ ಎನರ್ಜಿ ರಿಸೋರ್ಸ್ ವೇಸ್ಟ್ ಮಾಡೋದು ಬೇಡ ಎಲೆಕ್ಷನ್ ಅಲ್ಲಿ. 2 years ಇರೋದು ಏನು ಸುಮ್ಮನೆ ಅಂತಲ್ಲ, ಮತ್ತೆ ವಿತಿನ್ 1.5 years. ಈಗ ನೋಡಿ 26 ಮಿಡ್ ಎಲೆಕ್ಷನ್, 27 ಎಂಡ್ ಅಷ್ಟೊತ್ತಿಗೆ ಶುರು ಆಗ್ಬಿಡ್ತದೆ. ನೆಕ್ಸ್ಟ್ 28 ಎಲೆಕ್ಷನ್, 27 ಬಿಗಿನಿಂಗ್ ಅಲ್ಲಿ ಶುರು ಆಗ್ಬಿಡ್ತದೆ. ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಮಾಡಿದ್ರು ಕೂಡ ಮತ್ತೆ ಇನ್ನೊಂದು ಎಲೆಕ್ಷನ್ ಗೆ ರೆಡಿ ಆಗ್ತಾ ಹೋಗ್ಬೇಕು. ಅದ್ರ ಬದಲು ಏನಪ್ಪಾ ಅಂದ್ರೆ ವೈಸ್ ಆಗಿ 28ಕ್ಕೆ ಪ್ರಯತ್ನ ಮಾಡೋದು. ಸೊ ನೀವು ಈ 26 ಮಧ್ಯ ಬೈ ಎಲೆಕ್ಷನ್ ಅಲ್ಲಿ ವಿನಯ್ ಕುಮಾರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಇಂಡೈರೆಕ್ಟ್ ಪಾರ್ಟಿಸಿಪೇಷನ್ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಮತ್ತೆ ಏನಾದ್ರು ಶಾಮೂರ್ ಕುಟುಂಬದವರು ಟಿಕೆಟ್ ತಗೊಂಡ್ ಬಂದಿದ್ದೇ ಆದಲ್ಲಿ ನಾವು ಬಿಡಲ್ಲ. ಅಂದ್ರೆ ನಾನು ಬಿಡಲ್ಲ ಅಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀರಾ? ನನಗೆ ಗೊತ್ತಿಲ್ಲ, ಇಂಡಿಪೆಂಡೆಂಟ್ ನಿಲ್ತೀನೋ, ಆ ಕಡೆ ಪಾರ್ಟಿ ಅವ್ರನ್ನ ಗೆಲ್ಸ್ಕೊಂತೀನೋ, ಅಥವಾ ಇನ್ಯಾರನ್ನ ಹಾಕಿ ಇಂಡಿಪೆಂಡೆಂಟ್ ಹಾಕಿ ಗೆಲ್ಸ್ಕೊಂತೀವೋ, ಅದನ್ನ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಮೊನ್ನೆ ಹಳ್ಳಿಗಳು ಪ್ರವಾಸ ಹೋಗಿದ್ದೆ ಆ ಕ್ಷೇತ್ರದಲ್ಲಿ. ನಿಮ್ಮ ಒಪಿನಿಯನ್ ಏನಂತ ಕೇಳೋದಕ್ಕೆ. ಜನಗಳು ಏನ್ ಹೇಳ್ತಾರೆ ಆ ಒಂದು ನಿರ್ಧಾರ ತಗೊಳ್ಳೋದು. ಬಟ್ ಕುಟುಂಬ ರಾಜಕಾರಣ ಮುಂದುವರೆದು ಬಿಡ. ಇವಾಗ ನೀವು ಗೇಮ್ ಚೇಂಜರ್ ಆಗಿದ್ದೀರಾ, ಆಗ್ಬೇಕಾಗುತ್ತೆ. ಯಾಕಂದ್ರೆ ಕ್ಷೇತ್ರದ ಅಭಿವೃದ್ಧಿಗೆ, ಒಳತಿಗೋಸ್ಕರ ಯಾರಾದ್ರೂ ಒಬ್ಬರ ಒಂದು ಜವಾಬ್ದಾರಿ ತಗೊಂಡು ಮಾಡಲೇಬೇಕಾಗುತ್ತೆ. MP ಎಲೆಕ್ಷನ್ ಮಾಡಿ ಒಂದು 43,000 ಓಟ್ ತಗೊಂಡಿರೋದ್ರಿಂದ ಒಂದು ಧೈರ್ಯ ಬಂದಿದೆ. ಈ ಒಂದು MLA ಎಲೆಕ್ಷನ್ ನಲ್ಲಿ ಅಷ್ಟು ದೊಡ್ಡ ಜವಾಬ್ದಾರಿ ತಗೋಬಹುದು ಅಂತಂದು. ಹಂಗಾಗಿ ಮ್ಯೂಟ್ ಸ್ಪೆಕ್ಟೇಟರ್, ಸುಮ್ಮನೆ ಪ್ಯಾಸಿವ್ ಆಗಿರಲ್ಲ, ನಾವು ಆಕ್ಟಿವ್ ಆಗಿ ಇನ್ವಾಲ್ವ್ ಅಂತೂ ಇದ್ದೇ ಇರ್ತೀವಿ. ಸೊ ನೀವು ಯಾಕೋ ಬೇರೆ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದ್ರಿ ಅನ್ಸುತ್ತೆ. ಅಂದ್ರೆ ಬೇರೆ ಕಡೆಯಿಂದ ಅಂದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷನ ಹೊರತುಪಡಿಸಿ ಬೇರೆ ಪಕ್ಷಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಜಾಸ್ತಿ ಇದೆ ಅನ್ಸುತ್ತೆ ವಿನಯ್ ಕುಮಾರ್ ಅವ್ರಿಗೆ ಇತ್ತೀಚೆಗೆ. ಇದೊಂದು ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡ್ವಿ, ರಾಜ್ಯ ತುಂಬ ಓಡಾಡ್ತಾ ಇದೀವಿ.
ಅದು ಒಂದು ರಾಜಕೀಯ ಪಕ್ಷ ಉದಯ ಆಗ್ಬೋದು, ಆಗ್ದೇನೆ ಇರ್ಬೋದು. ಬಟ್ ಪ್ರಾಕ್ಟಿಕಲ್ ಹೇಳ್ಬೇಕಂತಂದ್ರೆ ಬಹಳ ಕಷ್ಟ ಇದೆ. ಬಟ್ ಬೇರೆ ಪಕ್ಷ ಅಂತ ಅಂದಾಗ ಕಾಂಗ್ರೆಸ್ ಅಲ್ಲಿ ಆ ವೆಲ್ಕಮಿಂಗ್ ನೇಚರ್ ಇಲ್ಲ. ನಾನು ಒಳಗೋಗಿ ನೋಡಿದ್ದೀನಿ. ದಾವಣಗೆರೆಯಲ್ಲಿರೋ ಕಾಂಗ್ರೆಸ್ ಮುಖಂಡರೆಲ್ಲ ನೋಡಿದ್ದೀವಿ. ಅವರು ನೆಗೆಟಿವಿಟಿ ಜಾಸ್ತಿ, ಅವರಿಗೆ ಒಂಥರ ವಿಷನ್ ಇಲ್ಲ, ಆಪ್ಟಿಮಿಸಮ್ ಇಲ್ಲ. ಹೊಸಬರಿಗೆ ಅವಕಾಶ ಕೊಡಬೇಕು, ಇನ್ನೊಬ್ಬರನ್ನ ಬೆಳೆಸ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಇರುತ್ತೆ, ನಮ್ಮ ಪಕ್ಷಕ್ಕೆ ದುಡಿದಿದ್ದೀರಾ, ಬಾವುಟ ಹಿಡ್ಕೊಂಡಿದ್ದೀರಾ, ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಪಕ್ಷ ಬೆಳೆಸೋದಕ್ಕೆ ಅವರು ಬೇಕಾಗ್ತದೆ ಕಾರ್ಯಕರ್ತರು. ಜೊತೆಗೆ ಸ್ವಲ್ಪ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದಿರೋರು, ಆ ಸಾಧನೆಯಲ್ಲಿ ಹೆಂಗ್ ಮಾಡಿರ್ತಾರೆ ಅದೇ ಸಾಧನೆ ಪಕ್ಷದಲ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಾಗ ಪಕ್ಷನೂ ಬೆಳೀತದೆ. ಅದನ್ನ ನೋಡೋದಿಲ್ಲ, ಆ ವಿಷನ್ ಇಲ್ಲ ಅವರಿಗೆಲ್ಲ. ಆಮೇಲೆ ಇವಾಗ ಅನಿವಾರ್ಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಿದ್ದಾರೆ. ಮೊನ್ನೆನೂ ನಾನು ಒಂದು ಪ್ರೆಸ್ ಮೀಟ್ ಮಾಡಿದೆ ದಾವಣಗೆರೆನಲ್ಲಿ. ಅವತ್ತು ಇಮಿಡಿಯೇಟ್ಲಿ ಕಾಂಗ್ರೆಸ್ ನಲ್ಲಿ ಯಾವ ಕಾರಣಕ್ಕೂ ಅವ್ರಿಗೆ ಅವಕಾಶ ನಾವು ಕೊಡೋದಿಲ್ಲ, ಅವ್ರ ಪಕ್ಷಕ್ಕೂ ಕರ್ಕೊಳ್ಳೋಲ್ಲ ಅಂತ ಅಲ್ಲಿ ಜಿಲ್ಲಾಧ್ಯಕ್ಷರು ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ರೀತಿ ವಾತಾವರಣ ಇದ್ದಾಗ ನಾನೇ ಮೈ ಮೇಲೆ ನಿಂತು ಹೋಗಿ, ಹಂಗಾಗಿ ನಾವು ದೂರ ಬಂದ್ಬಿಟ್ಟಿದ್ವಿ ಅಲ್ಲಿಂದ. ಒಂದು ಇಂಡಿಪೆಂಡೆಂಟ್ ಹೋಗ್ಬೇಕು, ಇಲ್ಲ ಸ್ವಾಭಿಮಾನಿ ಬಳಗದಿಂದ ಹೋಗ್ಬೇಕು, ಇಲ್ಲ ಅಂತಂದ್ರೆ ಇನ್ನೊಂದು ಯಾವ್ದೋ ರಾಷ್ಟ್ರೀಯ ಪಕ್ಷ ಅವಕಾಶ ಕೊಟ್ರೆ ಅಲ್ಲಿ ನಾನಾಗೆ ಹೋಗಿ ಭಾಗವಹಿಸಲ್ಲ. ನನ್ನ ವ್ಯಾಲ್ಯೂ ನೋಡಿ, ಇವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇವರಿಂದ ರಾಜ್ಯಕ್ಕೆ, ಪಕ್ಷಕ್ಕೆ, ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ಹೋಗ್ತೀನಿ. ಇಲ್ಲ ಅಂತಂದ್ರೆ ನಾನಾಗೆ ಹೋಗಿ ಭಾಗವಹಿಸ್ತಾರೆ. ಈಗ ಇತ್ತೀಚೆಗೆ ಬಿಜೆಪಿನಲ್ಲಿ ಕೆಲವೊಬ್ಬರು ಯಂಗ್ಸ್ಟರ್ ಅಂದ್ರೆ ಬೆಳ್ಳೆ ಎಣಿಕೆ ವರ್ಷ ಏನ್ ಸೇಮ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಹಣೆ ಬರಗಳೇ ಒಂದೇನೆ ಅನ್ಸುತ್ತೆ. ಬಹುಶಃ ನಿಮಗೂ ಗೊತ್ತಿರ್ತಾರೆ, ನಿಮ್ಮಂತರ ಇವ್ರದ್ದೆಲ್ಲ ಹಣೆ ಬರ ಇಷ್ಟೇನೆ. ಮೂಲ ಕಾರ್ಯಕರ್ತರಿಗೆ ಯಾರು ಕಷ್ಟಪಟ್ಬಿಟ್ಟು ಕಾರ್ಯಕರ್ತರಿಗೆ ಓಡಾಡ್ತೀವಿ ಅವ್ರಿಗೆಲ್ಲ ಅವ್ರು ಟಿಕೆಟ್ ಕೊಡಲ್ಲ ಅನ್ನೋದೊಂದಿರುತ್ತೆ. ಇತ್ತೀಚಿನ ಕೆಲವೊಂದು ಯಂಗ್ಸ್ಟರ್ಗಳು ಅಂತಂದ್ರೆ ಈ ಕಡೆ ಬ್ಯಾಂಗ್ಳೂರ್ ಸೌತ್ ತೇಜಸ್ವಿ ಸೂರ್ಯ ಇರ್ಬೋದು, ಮತ್ತೆ ಇಲ್ಲಿ ಪ್ರತಾಪ್ ಸಿಂಹ ಇದ್ರು, ಈಗ ಮಹಾರಾಜರು ಬಂದಿದ್ದಾರೆ. ಸೊ ಅವ್ರದ್ದೇನಾದ್ರು ಹಾದಿನಲ್ಲಿ ತಾವೇನಾದ್ರು ಹೋಗ್ತಾ ಇದ್ದೀರಾ? ಅವ್ರೇನಾದ್ರು ಅಪ್ರೋಚ್ ಆಗಿದಾರ ತಮ್ಗೆ? ಯಾಕೆಂದ್ರೆ ನಿಮ್ಗೆ ಇನ್ನೊಂದು ಗುರುತಿಸ್ಕೊಳ್ಳಕ್ಕೆ ಕಾಂಗ್ರೆಸ್ ಮ್ಯಾನ್ ಅನ್ನೋದಕ್ಕಿಂತ ನಿಮ್ದು ಇನ್ಸ್ಟಿಟ್ಯೂಟ್ ಒಂದಿದೆ. ನಾನು ಎಲ್ಲ ಕಡೆ ಅದೇ ಹೇಳ್ತೀನಿ, ನನ್ನ ಜಾತಿ ಎಜುಕೇಶನ್, ನನ್ನ ಧರ್ಮ ಎಜುಕೇಶನ್, ನಾನು ಯಾರು ಅಂದ್ರೆ ಎಜುಕೇಶನ್, ನನ್ನ ಐಡೆಂಟಿಟಿ ಎಜುಕೇಶನ್. ಸೊ ಅದಕ್ಕೋಸ್ಕರ ಕೇಳಿದ್ರು, ಯಾರಾದ್ರೂ ಅಪ್ರೋಚ್ ಆಗಿದಾರ? ಇಲ್ಲ ಸರ್, ಯಾರು ಅಪ್ರೋಚ್ ಮಾಡಿಲ್ಲ. ಯಾರು ಅಪ್ರೋಚ್ ಮಾಡಿ ನಮ್ಮ ಪಕ್ಷಕ್ಕೆ ಅಲ್ಲ, ಯಾಕೆಂತಂದ್ರೆ ಅಪ್ರೋಚ್ ಆಗಿದ್ರ ಅನ್ನೋದಕ್ಕಿಂತ ಬಹುಶಃ ನೀವು ಅಪ್ರೋಚ್ ಆಗಿರ್ಬೋದು. ನಾನ್ ನಿಮ್ಮನ್ನ ಕೇಳ್ತಾ ಇರೋದು ಯಾರಾದ್ರೂ ಅಪ್ರೋಚ್ ಆಗಿದ್ರ ಅಂದ್ಬಿಟ್ಟು. ಸೊ ನೀವು ಅದೇ ಇಲ್ಲ ಅಂದ್ರೆ ನೀವೇನಾದ್ರೂ ಅಪ್ರೋಚ್ ಆಗಿರ್ತೀರಾ, ಇಲ್ಲ ಅಂತಂದ್ರೆ ಸೆಕೆಂಡ್ ಥರ್ಡ್ ಬರೋದಿಲ್ಲ. ಇಲ್ಲ ಅಂದ್ರೆ ನೀವು ಒಂದೇ ಡೈರೆಕ್ಟ್ ಶಾಟ್ ಹೊಡಿತೀವಿ ಹೇಳ್ತಾ ಇದ್ರಿ, ಇಲ್ಲ ರೀ ಕೊಟ್ರೆ ಕಾಂಗ್ರೆಸ್ ಹೋಗ್ತೀನಿ ಟಿಕೆಟ್ ಕೊಟ್ರೆ, ಇಲ್ಲ ಅಂತಂದ್ರೆ ನಾನು ಇಂಡಿಪೆಂಡೆಂಟ್, ಸೇಮ್ ಲಾಸ್ಟ್ ಟೈಮ್ನೇ ಫಾಲೋ ಮಾಡ್ತೀನಿ ಅಂತಿದ್ವಿ. ಈಗ ನಿಮ್ಮ ಮಾತುಗಳಲ್ಲಿ ಗೊಂದಲಗಳಿದೆ. ಐ ವಾಂಟ್ ಟು ಬಿಕಮ್ ಎ ಕಿಂಗ್ ಮೇಕರ್ ಅಂತ ಒಂದ್ಸರಿ ಹೇಳ್ತೀರಾ, ನೋಡ್ತೀನಿ ಅಂತ ಒಂದ್ಸರಿ ಹೇಳ್ತೀರಾ. ಈ ಗೊಂದಲಗಳಿಂದ ಹೊರಗಡೆ ಗೊಂದಲಗಳಿಗೆ ಒಂದು ಪ್ರಾಪರ್ ಹೇಳಿ. ಅಲ್ಲ, ಇವಾಗ ದಾರಿ ಉಳಿದಿರೋದು ನಾನು ಯಾಕೆ ಹೇಳ್ದಂಗೆ, ಒಂದು ಇಂಡಿಪೆಂಡೆಂಟ್ ಹೋಗ್ಬೇಕು, ಬಟ್ ಅದು ಸಸ್ಟೈನಬಲ್ ಅಲ್ಲ ಅದು. ಸೊ ನಾನು ಅದನ್ನ ಅರ್ಥ ಮಾಡ್ತೇನೆ. ಅದಕ್ಕೆ ಈ ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಲಲ್ಲ ಅಂತಂದು ಹೇಳ್ಬಿಟ್ಟಿದ್ದೀನಿ, ವೆರಿ ಕ್ಲೀನ್ ಇರೋದು, ಯಾವ ಕಾರಣಕ್ಕೂ ನಿಲ್ಲಲ್ಲ. ಆಮೇಲೆ ಸ್ವಾಭಿಮಾನಿ ಪಕ್ಷ ಅಂತಂದು ಹೇಳಿದೆ, ಅದು ಬಹಳ ಕಷ್ಟ ಇದೆ, ಅದು ಸಿಕ್ಕಾಪಟ್ಟೆ ಬೇಕು, ಅದು ಇಲ್ಲ. ಉಳಿದಿರೋ ಒಂದೇ ದಾರಿ, ಅನಿವಾರ್ಯವಾಗಿ ಉಳಿದಿರೋದು ಒಂದೇ ದಾರಿ ಬಿಜೆಪಿ. ನನಗೆ ಉಳಿದಿರೋದು ಒಂದೇ ದಾರಿ ಸದ್ಯಕ್ಕೆ. ಬಟ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನು ಆ ವ್ಯವಸ್ಥೆನ ಅರ್ಥ ಮಾಡ್ಕೊಂಡು, ನಾನು ಇನ್ನೊಂದು ಸ್ವಲ್ಪ ನಂದ ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಂಡು, ಇನ್ನು ಒಂದು ಫ್ರೀಡಮ್ ಇದೆ ಇವಾಗ, ರಾಜ್ಯ ತುಂಬಾ ಓಡಾಡಿ ಕೆಲಸ ಎಲ್ಲ ಮಾಡ್ಕೊಂಡು ಒಂದು 6-7 ತಿಂಗಳು ಆದ್ಮೇಲೆ ಅಲ್ಲಿ ಅವಕಾಶ ಇದೆ ಅಂತಂದ್ರೆ ಖಂಡಿತವಾಗಿ ಕೂಡ ನಾವು ಅಲ್ಲಿ ಹೋಗ್ತೀವಿ. ಈ ಕಡೆ ಅಂತೂ ಹೋಗಲ್ಲ. ಸೊ ವಿನಯ್ ಕುಮಾರ್ ಅವರು ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಾ ಇದೆ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದೆ ನನಗೆ. ಅಲ್ಲ, ಅದನ್ನ ನೀವು ಹೋಗ್ತೀನಿ ಆ ಮಾತನ್ನ, ಅದರಲ್ಲಿ ಏನು ಸಂದೇಹ ಇಲ್ಲ, ಸಂಶಯ ಇಲ್ಲ. ಅದು ಆ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಇವಾಗ. ಹಾಗಾಗಿ ಬಟ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಿಮಗೆ ಹೇಳೋದಂಗೆ ಒಂದು 6-7 ತಿಂಗಳು ಪ್ರವಾಸ ಮಾಡೋಣ, ಎಲ್ಲ ಕಾರ್ಯಕ್ರಮಗಳನ್ನು ಭೇಟಿ ಮಾಡೋಣ, ನೋಡೋಣ ಆ ಕಡೆ ಯಾವ ರೀತಿ ನಮ್ಗೆ ಒಂದು ಸ್ಪಂದನೆ ಸಿಗುತ್ತೆ ಅಂತಂದು. ಅಲ್ಲೂ ಹೋಪ್ ಇಲ್ಲ ನನಗೆ ಸ್ಪಂದನೆ ಸಿಗುತ್ತೆ ಅಂತ. ಕಾರಣ ಯಾಕೆಂತ ಹೇಳ್ತೀನಿ, ಹೊಸಬ್ರನ್ನ ಬೆಳೆಸೋದು ಪ್ರಾಂಪ್ಟ್ ಆಗಿ, ನ್ಯಾಚುರಲ್ ಆಗಿ, ಪ್ರಾಪರ್ ಆಗಿ ಥಿಂಕ್ ಮಾಡ್ಬಿಟ್ಟು ಹೇಳಿ. ಈ ಒಂದು ಬಿಜೆಪಿಯಲ್ಲಿ ನೀವು ಸಕ್ಸೆಸ್ ಆಗ್ತೀರಾ? ಏನಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಮೇಲೆ ಅವರು ಫೋರ್ಸ್ಫುಲ್ಲಿ ಕರ್ಕೊಂಡ ಜನಗಳು ಇದ್ದಾರೆ, ಪ್ರೀತಿಯಿಂದ ಹೋದ ಜನಗಳು ಇದ್ದಾರೆ, ಯಾರು ಬರಲ್ಲ ಅಂದವ್ರನ್ನ ಅವ್ರಿಗೆ ಏನ್ ಮಾಡ್ಬಿಟ್ಟು ಕರ್ಸ್ಕೊಂಡಿರೋ ಇದ್ದಾರೆ. ನೀವು ಆತರ ಗೊಂದಲದಲ್ಲಿ ಯಾವ್ದು ಕಡೆ ಸಿಗಾಕೊಂಡಿದ್ದೀರಾ?
ಸರ್ ಬಿಜೆಪಿ ಹತ್ರ ಮುಖ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಕೇಳ್ತಾರದು ಇದನ್ನು. ನನಗೆ ಮುಖ್ಯವಾಗಿ ಬೇಕಾಗಿರೋದೇನು ಆಗ್ಲೇ ಹೇಳ್ದಂಗೆ MLA ಆಗ್ಬೇಕು ಅಥವಾ MP ಆಗ್ಬೇಕು. ಮುಂಚೆ MP ಟ್ರೈ ಮಾಡಿದ್ದೆ, ಇವಾಗ ಸ್ಟೇಟ್ ಅಲ್ಲಿ ಉಳ್ಕೊಂಡು MLA ಆಗೋಣ ಅಂತ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಮೇಜರ್ ಫೋಕಸ್. ನಾನು ಯಾವ ದೊಡ್ಡ ಲೀಡರ್ ಆಗ್ಬೇಕು ಅಥವಾ ಇನ್ನೇನೋ ಆಗ್ಬೇಕು, ನನಗೆ ಅದು ಯಾವುದೇ ಅಂಬಿಷನ್ ಸಿಕ್ಕಿಲ್ಲ. ನನಗೆ ಕ್ಷೇತ್ರ, ನಮ್ಮ ದಾವಣಗೆರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಮಾಡ್ಬೇಕು ಅನ್ನೋದು. ಆಮೇಲೆ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ನಾವು ಒಂದು ಮೋಟಿವೇಶನ್ ಆಗೋಣ, ಅವ್ರಿಗೆ ಒಂದು ಪ್ರೇರಣೆ, ಅವ್ರ ಪರವಾಗಿ ನಾವು ಹೋಗಿ ಮಾಡೋಣ ಅಂತ ದಿಸ್ ಇಸ್ ಅಂಬಿಷನ್. ಸೊ ಬಿಜೆಪಿನಲ್ಲಿ ದೊಡ್ಡ ದೊಡ್ಡ ಲೀಡರ್ ಇರ್ಬೋದು, ಕಾಂಗ್ರೆಸ್ ನಲ್ಲಿ ದೊಡ್ಡ ಇದ್ದಾರೆ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಅವ್ರು ಬೆಳೀಲಿ, ಅವರೇ ಎಲ್ಲ ಅಧಿಕಾರಗಳ ತಗೊಳ್ಳಿ, ನಮಗೆ ನಾಟ್ ವರಿಡ್ ಅಬೌಟ್ ದಟ್. ಒಂದು ಅವಕಾಶ, ಅದು ನ್ಯಾಚುರಲ್ ಆಗಿ ನಮ್ಮ ಕೆಲಸ ನೋಡಿ ಗುರುಸಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿ ಪಕ್ಷಕ್ಕೆ ನಾವು ದುಡಿದಾಗ, ಇಲ್ಲ ಇವರಿಂದ ಈಗ ನಿತಿನ್ ನಬೀನ್ ಅವ್ರನ್ನ ಅವರ ಅಪೇಕ್ಷೆನೆ ಪಟ್ಟಿರ್ಲಿಲ್ಲ ಅವರು. ಪಾಪ ಅವ್ರು ಆನೆಸ್ಟ್ ಆಗಿ ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಸಡನ್ ಆಗಿ ಎತ್ತಿ ಇಡೀ ದೇಶಕ್ಕೆ ಬಿಜೆಪಿ ಅಧ್ಯಕ್ಷ, ಅದು ಈಗ ಅವರು ಟಾಪ್ 3 ನಲ್ಲಿ ಈ ದೇಶದಲ್ಲಿ ಆ ಪಕ್ಷದಲ್ಲಿ ಮೋಸ್ಟ್ ಪವರ್ಫುಲ್ ಇರುತ್ತೆ. ಸೊ ಐ ಥಿಂಕ್ ಏನು ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋಣ, ಅದು ಅವಕಾಶ ಸಿಕ್ಕಾಗ ಬಳಸ್ಕೊಳ್ಳೋಣ ಅಂತ ಅಷ್ಟೇ. ನೀವು ಏನ್ ಹೇಳಿದ್ರು ಬಿಜೆಪಿ ಯಾಕೆ ಬಿಟ್ಕೊಡ್ತಾ ಇಲ್ವಲ್ಲ, ಕಾಂಗ್ರೆಸ್ ಮ್ಯಾನ ನೀವು? ನಾನು ಕಾಂಗ್ರೆಸ್ ಮ್ಯಾನ್ ಅಲ್ಲ ಸರ್, ಈಗಿಲ್ಲ ಸದ್ಯಕ್ಕೆ. ಕಾಂಗ್ರೆಸ್ ಜೊತೆ ಸಂಪರ್ಕ ಇದ್ದವರು ಅಂತ ಹೇಳ, ಹಾಗಾದ್ರೆ ಕಾಂಗ್ರೆಸ್ ಜೊತೆ ಸಂಪರ್ಕ ಇದ್ದವರು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಇನ್ನೊಂದು ನನ್ನ ಪರ್ಸನಾಲಿಟಿ ಹೆಂಗಿದೆ ಅಂತಂದ್ರೆ, ನಾನು ಡೆಫಿನೆಟ್ಲಿ ನಾನು ನೀವೇನ್ ಸೆಕ್ಯುಲರ್ ಅಂತ ಹೇಳ್ತೀರಲ್ಲ, ಆ ಸೆಕ್ಯುಲರ್ ಕ್ರೆಡೆನ್ಷಿಯಲ್ ನಾನು ಎಲ್ಲೇ ಹೋದ್ರು ಅದು ಡೈಲ್ಯೂಟ್ ಆಗಲ್ಲ. ಅದು ನಾನು ಯಾರನ್ನೂ ದ್ವೇಷ ಮಾಡಲ್ಲ, ಯಾವ ಒಪ್ಪಡ ಜಾತ್ಯತೀತ ಯಾವ ಧರ್ಮದವ್ರಿಗೂ ದ್ವೇಷ ಮಾಡಲ್ಲ. ನಾನು ನಾಳೆ ಎಲ್ಲೇ ಹೋದ್ರು ಕೂಡ ನನ್ನತನ ಏನಿದೆಯಲ್ಲ ಅದನ್ನ ಉಳಿಸ್ಕೊಂಡೇ ಹೋಗ್ತೀನಿ ಹೊರತು, ಅದಕ್ಕೇನಾದ್ರು ಧಕ್ಕೆ ಬಂತು ಅಂದಾಗ ಬೇಕಾದ್ರೆ ನಾನು ರಾಜಕಾರಣ ಬಿಟ್ಟು ಮನೆಗೆ ಇರ್ತಿರ್ಬೇಕಿದ್ರೆ, ಬಟ್ ಅದನ್ನ ನಂತರ ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಈಗ ವಿನಯ್ ಅವರೇ, ನಿಮ್ಮ ಲೀಡರ್ಸ್ಗಳು ಬಾರಪ್ಪ, ಈಗ ನೀವು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರ, ನಿಮ್ಮ ಲೀಡರ್ಸ್ಗಳೇ ಕಾಂಗ್ರೆಸ್ ಲೀಡರ್ಸ್ಗಳು, ನೀವ್ ಯಾರ ಹಿಂದೆ ನಂಬಿದ್ರಿ ಅವ್ರನ್ನ ಕರೆದ್ಬಿಟ್ಟೆ ಬಾರಪ್ಪ ನಿಂತ್ಕೊಂತ ಅಂತ, ಈ ಸಲ ಟಿಕೆಟ್ ಕೊಡ್ತೀವಿ ನೀನ್ ನಿಂತ್ಕೊಂತ ಏನ್ ಮಾಡ್ತಾರೆ? ಇದು ದೊಡ್ಡ ಮ್ಯಾಜಿಕ್ ಅಂದ್ರೆ, ನಂಬಲ್ಲ ಅಸಾಧ್ಯವಾದಂತ ಬೆಳವಣಿಗೆ. ಅದು ಚಾನ್ಸೇ ಇಲ್ಲ ನಾನು ಕೇಳಿದ್ರೆ. ಅಂದ್ರೆ ಆತರ ಯೋಚನೆ ಮಾಡಕ್ಕೂ ಆಗಲ್ಲ. ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಬಹುಶಃ ಸಿಗ್ಬೋದು. ಯಾಕೆಂತಂದ್ರೆ ಲಾಸ್ಟ್ ಟೈಮು ದೊಡ್ಡವರಿರೋದ ಕಾರಣ ಅದು ಮಾಡ್ಲಿಕ್ಕಾಗಿಲ್ಲ, ಆಪರ್ಚುನಿಟಿ ನಿಮಗೆ ಸಿಗ್ಲಿಲ್ಲ. ಈ ಸಲ ಆ ಆಪರ್ಚುನಿಟಿ ಸಿಕ್ಕದಲ್ಲಿ ಸೊ ಯಾಕೆ ಸಿಗಲ್ಲ ಅಂತ 3 ರೀಸನ್ ಹೇಳ್ತೀನಿ. ಒಂದು, ಅದು ಅವ್ರ ತಂದೆಯವರ ಕ್ಷೇತ್ರ, ಅವ್ರ ಫ್ಯಾಮಿಲಿನಲ್ಲಿ ಇರಬೇಕು ಅನ್ನೋದು ಅವರು ಯಾವ ಕಾರಣಕ್ಕೂ ಬಿಟ್ಕೊಡೋದು. ಟಿಕೆಟ್ ಅವ್ರ ಮಗನಿಗೆ ಆಲ್ರೆಡಿ ಫಿಕ್ಸ್ ಆಗಿ ಹೋಗಿದೆ. ಕಾಂಗ್ರೆಸ್ ನಲ್ಲಿ ಹೆಂಗಿದ್ರೆ ಮುಂಚೆ ಫಿಕ್ಸ್ ಮಾಡಿರ್ತಾರೆ, ಹೊರಗೆ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ, ನಮ್ಗಾಗಿಲ್ಲ ನಾನು ಕೇಳದೆ ಬಂತು ಅಂತ ಆಮೇಲೆ ಜನಕ್ಕೆ ಹೇಳುವಂಥದ್ದು. ಅದು ಫಿಕ್ಸ್ ಆಗಿ ಹೋಗಿದೆ. ಇಟ್ ಇಸ್ ಫಿಕ್ಸ್ಡ್. ಸಮರ್ಥ ಮಲ್ಲಿಕಾರ್ಜುನ್, ಸಮರ್ಥ ಶಾಮನೂರ್ ಅವ್ರಿಗೆ ಆಲ್ರೆಡಿ ಟಿಕೆಟ್ ಫಿಕ್ಸ್ ಆಗಿ ಹೋಗಿದೆ. ಆಮೇಲೆ ಕರೆದು ಕೇಳಿದ್ರು ಕೂಡ ನನಗದು ಇಮೇಜಿನ್ ಮಾಡ್ಕೊಳಕ್ಕಾಗಲ್ಲ, ನಿಜ ಹೇಳ್ಬೇಕಂತಂದ್ರೆ. ನನಗೆ ಅಷ್ಟು ನಂಬಿಕೆ ಹೊರಟೋಗ್ಬಿಟ್ಟಿದೆ. ಕೆಲವೊಂದು ಟೈಮ್ ನಲ್ಲಿ ಲಕ್ ಹೇಗ್ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಎಸ್ಪೆಷಲಿ ರಾಜಕೀಯ ಕ್ಷೇತ್ರದಲ್ಲಿ ತಗೊಂಡ್ರೆ, ಅವ್ನು ಏನೋ ಆಗದೇ ಇಲ್ಲ ಅಂತ ಹೋಗಿ ಕುಂತ್ಕೊಂಡವನ್ಗೆ ಕರೆದ್ಬಿಟ್ಟು ಒಂದೊಂದು ಟೈಮ್ ಟಿಕೆಟ್ ಸಿಕ್ಬಿಟ್ಟಿರುತ್ತೆ. ನನಗೆ ಟಿಕೆಟ್ ಕೊಟ್ಟರು ಕೂಡ ಇವರು ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನನ್ನ ಜೊತೆ ಬಂದು ಗೆಲ್ಸೋದಕ್ಕಂತೂ ಪ್ರಯತ್ನ ಪಡಲ್ಲ. ಯಾಕಂದ್ರೆ ಅಲ್ಲಿ ನಾನು ನೋಡಿದ್ದೀನಿ ಕಾಂಗ್ರೆಸ್ ಮೈಂಡ್ ಸೆಟ್ ಹೆಂಗಿದೆ ಅಂತ ಅಂದ್ಬಿಟ್ಟರೆ, ಕಾಲೆಳೆಯೋದು, ಇನ್ನೊಬ್ಬರು ತುಳಿಯೋ ವ್ಯವಸ್ಥೆ ಇದೆ ಅಲ್ಲಿ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಇಲ್ಲ, ಮೋಸ್ಟ್ಲಿ ಇಲ್ಲ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಸೊ ಯು ಹ್ಯಾವ್ ಎ ಲಾಟ್ ಆಫ್ ಕ್ಲಾರಿಟಿ. ನನ್ನ ಆನ್ಸರ್ ನಿಮ್ಗೆ ಗೊತ್ತಾಗಿರ್ಬೇಕು. ಹಾಗಾದ್ರೆ ನೀವು ಟಿಕೆಟ್ ಸಿಗಲ್ಲ ಅಂತ ಒಂದು ಕನ್ಫರ್ಮೇಶನ್ ನಿಮ್ಗೆ ಸಿಕ್ಬಿಟ್ಟಿದೆ 100%. ಸೊ ವಾಟ್ ನೆಕ್ಸ್ಟ್? ಈಗ ಬೇರೆ ಅವ್ರಿಗೆ ಒಂದು ಸಪೋರ್ಟಿಂಗ್ ಮಾಡೋದು ಬ್ಯಾಕ್ ಇಂದ. ಈಗ ನೀವು 28ಕ್ಕೆ ತನಕ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಒಂದು. ಸೊ ಅಲ್ಲಿ ತನಕ ನಿಮ್ಮ ಆಕ್ಟಿವಿಟೀಸ್ ಏನಿರುತ್ತೆ ರಾಜಕೀಯವಾಗಿ? ಈಗ ಈ ಬೈ ಎಲೆಕ್ಷನ್ ನಲ್ಲಿ ನಾವು ಅದೇ ಮನೆ ನಾನು ಹೇಳ್ದಂಗೆ ಟಿಕೆಟ್ ತಗೊಂಡಿದ್ದಾದಲ್ಲಿ ಗೆಲ್ಲಕ್ಕೆ ಬಿಡೋದು ಅವ್ರನ್ನ. ಒಂದು ಸೊ ಈ ಸಲ ಶಾಮನೂರ್ ಫ್ಯಾಮಿಲಿನಲ್ಲಿ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರೆ ಸೋಲ್ಸೋದಂತ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗ್ಯಾರಂಟಿ ಅದು ಬಿಜೆಪಿ ಅವರು ಗೆಲ್ಬಹುದು, ಇವ್ರು ಟಿಕೆಟ್ ಸಿಕ್ಕಿದೆ ಅಂತಂದು. ಅದಾದ್ಮೇಲೆ ಎಲೆಕ್ಷನ್ ಮುಗಿದ್ಮೇಲೆ ನಾನು ಉತ್ತರ ಕ್ಷೇತ್ರದ ದಾವಣಗೆರೆ ಉತ್ತರ ಏನಿದೆ, ಈಗ SS ಮಲ್ಲಿಕಾರ್ಜುನ್ ಅವರಿದ್ದಾರೆ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ. ಅದೇ ಕ್ಷೇತ್ರದಲ್ಲಿ ಜನಪ್ರತಿನಿಧಿ ಆಗ್ಬೇಕು ಅಂತ ಇಂಡಿಪೆಂಡೆಂಟ್ ವರ್ಕ್ ಶುರು ಮಾಡ್ತೀನಿ.
ಒಂದು 6-8 ತಿಂಗಳು ನಾನು ಆಗ್ಲೇ ಕೆಲಸ ಮಾಡ್ತೀನಿ. ನನಗೆ ಕಾನ್ಫಿಡೆನ್ಸ್ ಬಂತು, ಜನ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಯಾಕಂದ್ರೆ MLA ನಲ್ಲಿ ಇಂಡಿಪೆಂಡೆಂಟ್ ಗೆದ್ದಿರೋ ಬಹಳ ಎಕ್ಸಾಂಪಲ್ ಇದಾವೆ. ಸೊ ನನಗೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಇಂಡಿಪೆಂಡೆಂಟ್ ಹೋಗ್ತೀನಿ. ಆಮೇಲೆ ನನಗೆ ಕಾನ್ಫಿಡೆನ್ಸ್ ಬರದೇ ಇರಲಿ, ಬಿಜೆಪಿಯಿಂದ ಅವಕಾಶ ಬಂದು ನೀನು ಟಿಕೆಟ್ ಕೊಡ್ತೀನಿ ಅಂತಂದ್ರೆ ಉತ್ತರದಲ್ಲಿ ಖಂಡಿತವಾಗಿ ಟಿಕೆಟ್ ತಗೊಂಡು ನಾನು ಸ್ಪರ್ಧೆ ಮಾಡ್ತೀನಿ. ಇದು ನಮ್ದು ರೋಡ್ ಮ್ಯಾಪ್ ನೆಕ್ಸ್ಟ್ ಪೊಲಿಟಿಕಲ್ ರಾಜಕೀಯವಾಗಿ. ಹೌದು, ಇದರಲ್ಲಿ ಕ್ಲಾರಿಟಿ ಇದೆ, ನನಗೆ ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಯಾಕಂದ್ರೆ ನನಗೆ ಬಹಳ ಬೇಜಾರಾಗೋಯ್ತು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿದ ರೀತಿ, ನಾವು ಅಲ್ಲೆಲ್ಲ ಕೆಲಸ ಮಾಡಿದಲ್ಲಿ ನಾವು ನಡ್ಸ್ಕೊಂಡಂತ ರೀತಿ, ನಮಗೆಲ್ಲ ಆದಂತ ಅವಮಾನಗಳು, ಆಮೇಲೆ ಅದಾದ್ಮೇಲೂ ಕೂಡ MP ಎಲೆಕ್ಷನ್ ಆದ್ಮೇಲೂ ಕೂಡ ಅವ್ರು ಯಾರು ಎಂಗೇಜ್ ಮಾಡಕ್ ಟ್ರೈ ಮಾಡ್ಲಿಲ್ಲ. ನಾನು ಟ್ರೈ ಮಾಡಿದೆ. ಅವ್ರ ದುರಹಂಕಾರ, ಮಿತಿ ಮೀರಿದ ದುರಹಂಕಾರ ಅಲ್ಲಿ ಆ ಪಕ್ಷದಲ್ಲಿ. ಒಬ್ಬರನ್ನ ಮಾತಾಡಿಸ್ಬೇಕು ಆತರ ಏನಿಲ್ಲ. ಅವ್ರಿಗೆ ಏನಪ್ಪ ಅಂದ್ರೆ ನಾವು ಬಕೆಟ್ ಹಿಡ್ಕೊಂಡು ಓಡಾಡ್ಬೇಕು ಸುತ್ತಮುತ್ತ, ಓಲೈಕೆ ರಾಜಕಾರಣ ಮಾಡ್ಬೇಕು, ಅವ್ರನ್ನ ಹೊಗಳ್ತಾ ಇರ್ಬೇಕು, ಅವ್ರ ದುಡ್ಡು ಖರ್ಚು ಮಾಡ್ತಾ ಇರ್ಬೇಕು. ನಾನು ಇಲ್ಲಿ ಬಂದಿರೋದೇನಿದೆ, ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಬಂದಿರುವಂತದ್ದು. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಬಂದಿದ್ರೆ ಇನ್ನೇನಕ್ಕೋ ಬಂದಿದ್ರೆ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಸೊ ಅದನ್ನ ಐಡೆಂಟಿಫೈ ಮಾಡಿ ನಮ್ ದೇಶ ಕಟ್ಟಬೇಕು, ಅಭಿವೃದ್ಧಿ ಮಾಡೋ ಆ ವಿಷನ್ ಇಲ್ಲ ಇವಾಗ. ಈ ಫೀಫ್ಡಮ್ ಅಂತ ಹೇಳ್ತೀವಿ, ಅಂದ್ರೆ ನನ್ನ ಸ್ವತ್ತು, ನನ್ನ ಕ್ಷೇತ್ರ, ನನ್ನ ಆಸ್ತಿ ಅನ್ನೋ ಆ ಒಂದು ಮೈಂಡ್ ಸೆಟ್ ಬಂದಿರೋದ್ರಿಂದ ನನ್ನೆಲ್ಲ ಹೊರಗಿನ ತರ ನೋಡ್ತಾರೆ. ನೀವು ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನನ್ ಕರ್ಕೊಂಡು ಇವತ್ತಿನವರೆಗೂ ರಾಹುಲ್ ಗಾಂಧಿ ಯಾರು ಭೇಟಿ ಮಾಡಿಸಿದ್ರು. ಬಹಳ ಪ್ರಯತ್ನ ಪಟ್ಟೆ ನಾನು, ಯಾರನ್ನೂ ಅಪ್ರೋಚ್ ಮಾಡಿ ತಮ್ಮ ಒಂದ್ಸಲಿ ಭೇಟಿ ಮಾಡಿಸಿ, ನಾವ್ ಯಾರಂತ ಪರಿಚಯ ಮಾಡ್ಸೋಣ. ಇರೋದು 543 ಕ್ಷೇತ್ರ MP ಗೆ. ಅವ್ರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರೆ 500 ಜನ ಮೀಟ್ ಮಾಡೋದೇ ಕಷ್ಟ ಆಗಲ್ಲ. ಆಯ್ತು, 1000 ಜನ. ನಾನು ಇನ್ಸ್ಟಿಟ್ಯೂಷನ್ ನಲ್ಲಿ ಡೈಲಿ 100 ಜನ ಮೀಟ್ ಮಾಡ್ತೀನಿ. ಕಾನ್ಸ್ಟಿಟ್ಯೂನ್ಸಿ ಹೋದ 1000 ಜನ ಮೀಟ್ ಮಾಡ್ತೀವಿ. ತಿಂಗಳಲ್ಲಿ ಸುಮಾರು 100 ಜನಕ್ಕೆ ಇಂಡಿವಿಜುವಲ್ ಕೂತ್ಕೊಂಡು ಗಂಟೆ ಗೈಡೆನ್ಸ್ ಕೊಡ್ತೀವಿ. ಇಡೀ ದೇಶಕ್ಕೆ ಪ್ರಧಾನಿ ಆಗ್ಬೇಕನ್ನೋದು ಕೆಲಸ ಮಾಡೋಕೆ ವ್ಯಾಲ್ಯೂ ಇಲ್ದವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಕ್ಷೇತ್ರದಲ್ಲಿ ಹೆಸರಿರುವಂತವ್ರನ್ನ ಒಬ್ಬರೇ ಇರ್ತಾರೆ, ಪರಿಚಯ ಮಾಡಿಸ್ಕೊತಾನೆ, ಇಲ್ಲ ಅವರೇ ಕರೆದೇವರು ಮಾಡ್ಬೋತಾನೆ. ಅದ್ ಏನು ಇಲ್ಲ ಅಲ್ಲಿ, ಆ ತರ ಒಂದು ವ್ಯವಸ್ಥೆನೇ ಇಲ್ಲ ಅಲ್ಲಿ. ಆಮೇಲೆ ಎಲೆಕ್ಷನ್ ಆದ್ಮೇಲೆ ಕೆಲವರು ಇಂಟೆಲೆಕ್ಚುಯಲ್ಸ್ ನಮ್ಮನ್ನ ಎಂಗೇಜ್ ಮಾಡಕ್ ಟ್ರೈ ಮಾಡಿದ್ರು. ನನ್ ಕರೆದ್ರು ಅಂತಂದ್ಬಿಟ್ಟು ಆಮೇಲೆ ಇನ್ನೊಂದೆರಡು ನೇಮ್ ಬಂದ್ರು. ಅವನ್ನ ಯಾಕೆ ಕರಿತಿದ್ದೀರಿ? ನಮ್ಮ ಮಕ್ಳು ಇಲ್ವಾ? ನಾವು ಅಧಿಕಾರದಲ್ಲಿ ನಮ್ಮ ಮಕ್ಕಳು ಮುಂದಿನ OBC ಲೀಡರ್ ಹೋಗ್ಬೇಕು, ಅವ್ರನ್ನ ಕರೆದು ಇಲ್ಲಿ ಕೂರಿಸ್ಬಿಟ್ಟು ನಮ್ಮನ್ನ ಮೈನಸ್ ಮಾಡಿದ್ರು. ನಮ್ಗೆ ಗೊತ್ತಾಯ್ತು, ಇದರ ಇಂಟೆಲೆಕ್ಚುಯಲ್ಸ್ ಅಧಿಕಾರದಲ್ಲಿ ಯಾರು ಗೊತ್ತಲ್ಲ ವರ್ಗದ ಗುಲಾಮರಿಗಳು ಕೂಡ ಸುಮ್ಮನೆ ಹೊರಗೆ ಆರ್ಟಿಕಲ್ ಬರೆಯೋದು, ಸ್ಟೇಟ್ಮೆಂಟ್ ಕೊಡೋದು, ದೇರ್ ಆಲ್ ಸೋಲ್ಡ್ ಔಟ್. ಯಾರಿಗೂ ಕೂಡ ಒಂದು ಸ್ವಂತಿಕೆ, ಸ್ವಾಭಿಮಾನ, ಧೈರ್ಯ ಅನ್ನೋದಿಲ್ಲ, ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಸೊ ನಾವು ಈ ಬ್ಯಾಕ್ವರ್ಡ್ ಇಂದ ಬಂದಿರೋದ್ರಿಂದ ರಾಜಕಾರಣ ಮಾಡಿ ಒಂದು ಅಧಿಕಾರ ಹಿಡಿಬೇಕು ಅಂತ ಅಂದಾಗ ಐ ಥಿಂಕ್ ರಾಜಕಾರಣ ಮಾಡೋದನ್ನ ಕಲಿಬೇಕಾಗುತ್ತೆ. ರಾಜಕಾರಣ ಮಾಡೋದನ್ನ ಕಲ್ತಿದ್ದೀರಾ? ಈಗ ರಾಜಕಾರಣ ಮಾಡೋದಿನ್ನ ಕಲ್ತಿಲ್ಲ ನೀವಿನ್ನ? ಈಗ ಕಲಿತಾ ಇದೀವಿ, ಚಿಕ್ಕ ಪುಟ್ಟ ಅಂಬೆಗಾಲ್ ಇಟ್ಟಿರೋದು ನಾವಿನ್ನು 100% ಒಪ್ಕೊಂತೀವಿ. ನಾವು ಸ್ಟ್ರೇಟ್ ಆಗಿ ಇಟ್ಕೊಂಡು ಐಡಿಯಾಲಿಸ್ಟಿಕ್ ಆಗಿದ್ರೆ ಇದು ವರ್ಕ್ ಆಗೋದಿಲ್ಲ. ತುಂಡು ಮಾಡ್ಬಿಡ್ತಾರೆ, ಕಟ್ ಮಾಡ್ಬಿಡ್ತಾರೆ. ಸೊ ವಿ ಶುಡ್ ಲರ್ನ್. ಈಗ ಒಂದೊಳ್ಳೆ ಆಪರ್ಚುನಿಟಿ ಬಂದಿದೆ ಸೌತ್ ಅಲ್ಲಿ, ಕಲಿತಾ ಇದೀವಿ ರಾಜಕಾರಣ ಮಾಡೋದು, ರಾಜಕಾರಣನೂ ಮಾಡ್ತೀವಿ. ಅದಾದ್ಮೇಲೂ ಕೂಡ ರಾಜಕಾರಣ ಮಾಡ್ಕೊಂಡು ಹೋಗ್ತೀವಿ. ಸೊ 28ಕ್ಕೆ ನೀವು ಫುಲ್ ಪ್ರಿಪೇರ್ ಆದಂಗೆ ಕಾಣುತ್ತೆ. 100% 28ಕ್ಕೆ MLA ಆಗ್ಲೇಬೇಕು. ರಾಜಕಾರಣ ಮಾಡಿ MLA ಆಗ್ಬೇಕು, ಕೆಲಸ ಮಾಡಿ ರಾಜಕಾರಣ ಮಾಡಿ MLA ಆಗ್ಬೇಕು ಅನ್ನೋದು. ಸೊ ನೀವೇನಾದ್ರೂ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿದ್ರಾ? ಸೊ MP ಎಲೆಕ್ಷನ್ ಆದಾಗಿಂದ ಭೇಟಿ ಆಗೇ ಇಲ್ಲ. ವೇದಿಕೆಗಳಲ್ಲಿ ಸಿಕ್ಕಿದ್ದಾರೆ, ಕೆಲವೊಂದು ಫಂಕ್ಷನ್ ಸಿಕ್ಕಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು 1-2 ಸರಿ ಸಿಕ್ಕಿದ್ರು. ನಾವು ಹಿಂಗ ಆಶೀರ್ವಾದ ತಗೊಂಡಾಗ ತುಟಿಪೇಟೆ ಕಂದಿಲ್ಲ, ಅಂದ್ರೆ ಇಲ್ಲ ಹೋಗಿಲ್ಲ, ನಮಸ್ಕಾರ ಮಾಡಿದ್ವಿ. ಅವ್ರ ವೇದಿಕೆಗಳಲ್ಲಿ ಮಾತಾಡೋದು ಇಲ್ಲ. ಅವರು ದೊಡ್ಡ ರಾಜಕಾರಣಿಗಳು ಅವರೆಲ್ಲ ಮಾತಾಡಕ್ ಹೋಗಲ್ಲ, ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಅರ್ಥ ಆಗುತ್ತೆ. ಪ್ರೈವೇಟ್ ಆಗಿ ಮಾತಾಡಿಲ್ಲ. DK ಶಿವಕುಮಾರ್ ಅವತ್ತು ಅಷ್ಟೇ ನಾನು ಪ್ರೈವೇಟ್ ಆಗಿ ಇವತ್ತಿಗೂ ಮಾತಾಡಿಲ್ಲ. ಅವಾಗ MP ಎಲೆಕ್ಷನ್ ಟೈಮಲ್ಲಿ ಒಂದು 20 ಸೆಕೆಂಡ್ ಮಾತಾಡಕ್ ಬಹಳ ಬಿಸಿ ಇರ್ತಾರೆ ಪಾಪ ಅವರೆಲ್ಲ, ನಮ್ಮಂತ ಇವರಿಗೆಲ್ಲ ಟೈಮ್ ಇರಲ್ಲ. 20 ಸೆಕೆಂಡ್ ಟೈಮ್ ಕೊಟ್ಟಿದ್ರು, ಅದೇನೋ ಕೊಟ್ಟೋಗ ಅಂತ ಹೇಳಿದ್ರು, ಕೊಟ್ಟೋಗಿದ್ದೆ ಅಷ್ಟೇ. ಅದಾದ್ಮೇಲೆ ಬಿಸಿ ಇರ್ತಾರಲ್ಲ, ಡಿಸ್ಟರ್ಬ್ ಮಾಡೋದಕ್ಕೆ. ಆಮೇಲೆ ನಮ್ ಕರ್ಕೊಂಡು ಹೋಗೋರು ಯಾರು ಇಲ್ಲ, ನಾವಾಗಿ ಮುಗಿದ್ರೆ ಸರಿ ಇರಲ್ಲ ಅದು. ಸೊ ಅವ್ರ ಹತ್ರ ಮಾತಾಡಕ್ ಆಗಿಲ್ಲ. ಇನ್ನು ರಾಹುಲ್ ಗಾಂಧಿ ದೇವರು, ಅವ್ರ ಕೈ ಸಿಗೋದಿಲ್ಲ. ಅವರು ಯಾರಿಗೆ ಸಿಗ್ತಾರೆ? ಫೋಟೋ ನೋಡ್ಕೊಂಡು ಸುಮ್ಮನೆ ಇರಬೇಕು. ಟ್ರಕ್ ಡ್ರೈವರ್ಗಳು, ಕೂಲಿನ ಅಂತರಿಗೆ ಸಿಗ್ತಾರೆ. ನಾವ್ ಹಂಗಾಗ್ಬೇಕು ಅಷ್ಟೇ, ಅವ್ರನ್ನ ಮಾತಾಡ್ಸ್ಬೇಕು ಅಂತಂದ್ರೆ. ಅಲ್ಲಿ ಮುಂಚೆ ಕೆಲವೊಬ್ರು MP ಆಗಿರೋರು, ಕೆಲವು ಲೀಡರ್ಗಳನ್ನ ಟ್ರೈ ಮಾಡಿದ್ವಿ.
ಸಿಗಲ್ಲ ಅಂತ ಗೊತ್ತಾಯ್ತು. ಸೊ ಅದು ಇಲ್ಲ. ಸೊ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗ ಜನರಲ್ ಒಪಿನಿಯನ್ ಏನಿದೆ, ಫಸ್ಟ್ ಟರ್ಮ್ ಅಲ್ಲಿ ಬಹಳ ಜನಪರ ಸಾಮಾಜಿಕ ನ್ಯಾಯಪರ ಇದ್ರು, ಈಗ ಡೆಲ್ಯೂಟ್ ಆಗಿದ್ದಾರೆ ಅಂತ ಇದು ಜನರಲ್ ಅದು ಒಪಿನಿಯನ್. ಜನರಲ್. ನನಗೆ ಇಲ್ಲಿ ವಿನಯ್ ಕುಮಾರ್ ಬೇಕು, ಜನರಲ್ ಪಬ್ಲಿಕ್ ಬಿಟ್ಬಿಡಿ. ಯಾಕೆಂದ್ರೆ ನೀವು 100 ಜನಕ್ಕೆ ಪಾಠ ಮಾಡೋರು. ಈಗ ಮಾಮೂಲಿ ಸ್ಕೂಲ್ ಮಕ್ಳು ಪಾಠ ಮಾಡೋರಲ್ಲ, ಸ್ಕೂಲಿಂದ ಬಂದವ್ರಿಗೆ ಪಾಠ ಮಾಡೋರು, ಎಲ್ಲ ಎಜುಕೇಶನ್ ಬಂದವ್ರಿಗೆ. ಓಕೆ, ಸೊ ಆ ಆಂಗಲ್ ಅಲ್ಲಿ ಹೇಳಿದ್ದು. ಅವ್ರ ವ್ಯಕ್ತಿತ್ವದಲ್ಲಿ ವಿಶೇಷತೆ ಖಂಡಿತ ಇದೆ. ವೆರಿ ಇಂಟೆಲಿಜೆಂಟ್, ಶಿವುಡ್ ಅಂತ ಹೇಳ್ತೀವಲ್ಲ, ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಪೊಲಿಟಿಷಿಯನ್. ಹೆಂಗೆ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಬೆಳಿಬೇಕು ಅನ್ನೋದು ಅವರು ಚಾಕಚಕ್ಯತೆ, ಅದು ನಮಗೆಲ್ಲ ಮಾರ್ಗದರ್ಶನ ನೋಡಿ ಕಲಿಬೇಕದು. ಮೂರನೇದು ಸಿಕ್ಕಾಪಟ್ಟೆ ಧೈರ್ಯ ಅವರಿಗೆ, ಅದೆಲ್ಲ ನಾವೆಲ್ಲ ನೋಡಿದ್ದೀವಿ. ನಾಲ್ಕನೇದು ನನಗನ್ಸಿದ್ದು ಈಗ ಇರೋ ಸಿದ್ದರಾಮಯ್ಯನವ್ರಿಗೆ ನಾವು ನೋಡ್ತಾ ಇದ್ದೀವಿ, ಅವ್ರದ್ದು ವಿಷನ್ ಸರಿ ಇದೆ, ಥಾಟ್ ಸರಿ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವ್ರ ಹತ್ರ ಒಂದು ಟೀಮ್ ಇಲ್ಲ, ಅವ್ರ ಕೆಳಗೆ ಯಾರು ಇಲ್ಲ ಅಂತಂದ್ಬಿಟ್ಟು. ಅದು ರಾಜಕಾರಣಿಗಳು ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅದು ಯಾವುದೂ ಇಲ್ಲ ಇದು. ಹಂಗಾಗಿ ಅವರೆಲ್ಲ ಒಂದ್ ಕಡೆಗೆ ವೀಕ್ ಆಗಿದ್ದಾರೆ ಅಂತಂದು ನನಗೆ ಅನಿಸ್ತಾ ಇದೆ. ಅವ್ರಿಗಿದೆ ಅದು ಈಗಲೂ ಒಳ್ಳೆತನ ಇದೆ. ಇವತ್ತು ಟು ಬಿ ಆನೆಸ್ಟ್, ಅವ್ರ ಐ ಡೋಂಟ್ ಥಿಂಕ್ ಯಾರ ಲಂಚ ಕೇಳಿದಾರೆ ಅಂತಂದು ಯಾರು ಒಪ್ಪಲ್ಲ, ಅಪೋಸಿಷನ್ ಅವರು ಒಪ್ಪಲ್ಲ, ಯಾರು ಒಪ್ಪಲ್ಲ. ಅಷ್ಟು ಕ್ಲೀನ್ ಆ ವಿಚಾರದಲ್ಲಿ. ಬೇರೆ ಏನೇನು ಆಗಿರ್ಬೋದು ಅವ್ರಿಗೆ ಗೊತ್ತಿಲ್ಲ, ನಂಗೆ ಬೇರೆ ಮಾಡ್ಕೊಂಡು ಇವರಿಗೆ ಕೆಟ್ಟ ಹೆಸರು ತಂದಿರ್ಬೋದು. ಬಟ್ ಇವರಾಗೆ ಇವತ್ತಿನವರೆಗೂ ಕ್ಲೀನ್ ಉಳ್ಕೊಂಡ, CM ಆಗಿದ್ದು ಕೂಡ ಕ್ಲೀನ್ ಉಳ್ಕೊಂಡಿದ್ದಾರೆ ಅನ್ನೋದು ಒಂದು ವಿಶೇಷತೆ. ಸೊ ಅವ್ರ ಬಗ್ಗೆ ಗೌರವ ಇದೆ. ಆಮೇಲೆ ನಮಗೆ ಓಡಾಡೋ ಅಂತ ಹೇಳಿದ್ರೆ ಆಶೀರ್ವಾದ ಅಂತ ಅನ್ಕೊಂಡಿದ್ದೆ ದಾವಣಗೆರೆಯಲ್ಲಿ. ಅವರು ಹಂಗೆ ಹೇಳಿಲ್ಲ ಅಂತ ಅಂದಿದ್ರೆ ಬಹುಶಃ ನಾನು ಗೊತ್ತಿಲ್ಲ ಏನಾಗ್ತಿತ್ತು, ಹೋಗ್ತಿರ್ಲಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಇಲ್ಲ ನಾನು ಆ ಕಡೆ ನಿಮ್ ಇನ್ಸ್ಟಿಟ್ಯೂಟ್ ಆಯ್ತು, ಪೀಸ್ಫುಲ್ ಆಗಿ ಇರ್ತಿದ್ರಿ, ಹಂಗಿರ್ತಿದ್ವಿ. ಏನಾದ್ರು ಆದ್ರೆ ಸಮಾಜ ಸೇವೆ ಮಾಡ್ಕೊಂಡು ಇರ್ತಾ ಇದ್ರಿ ಬಹುಶಃ. ನೀವು ಇಲ್ಲಿ ಕರೆದು ನಾನು ಇಂಟರ್ವ್ಯೂ ಮಾಡ್ತಿರ್ಲಿಲ್ಲ. ಇಲ್ಲ, ನಿಮ್ಮನ್ನ ಮಾಡ್ತಾ ಇದ್ದು, ನಿಮ್ಮಲ್ಲಿ ನಾವು ತುಂಬಾ ದಿನದಿಂದ ಕಂಡಿಟ್ಟಿದ್ದು ಆಕ್ಚುಲಿ. ಹೌದಾ, ಥ್ಯಾಂಕ್ ಯು ಸರ್. ನಮ್ಗೇನಂತ ಅಂದ್ರೆ ನಾವು ಸ್ವಲ್ಪ ಅಪ್ರೋಚಿಂಗ್ ತುಂಬಾ ಕಡಿಮೆ. ಅಂದ್ರೆ ಯಾರಾದ್ರೂ ಸಿಕ್ಕಿದ್ರೆ ಹೇಳ್ತೀವಿ, ನೋಡಿ ಅವ್ರನ್ನ ಕೇಳಿ ನೋಡಿ ಸಿಗ್ತಾರ ಅಂದ್ಬಿಟ್ಟು. ಈಗ ನಾವೇ ನಮಗೂ ಸಂತೋಷ ಆಯ್ತು. ಯಾಕೆಂದ್ರೆ ಅಪ್ರೋಚ್ ಏನಾಗುತ್ತೆ ಅಂತಂದ್ರೆ, ಈಗ ನಾನು ಮೂಲದ ಪತ್ರಕರ್ತರ ಫಸ್ಟ್ ಥಿಂಗ್, ಫ್ಯಾಷನೇಟ್ಲಿ ಐ ಆಮ್ ಡೂಯಿಂಗ್. ಓಕೆ, ಏನಕ್ಕೆ ಅಂತ ನಾನು ಅಪ್ರೋಚ್ ಮಾಡಕ್ಕೆ ಯಾಕೆ ಒಂದ್ ಸ್ವಲ್ಪ ಹಿಂದಿರಿತೀನಿ ಅಂತ ಅದೇ ನನಗೆ ಸಂಕೋಚ. ಈಗ ಹೋಗ್ಬಿಟ್ಟು ಸರ್ ನಾವು ಒಂದು ಇಂಟರ್ವ್ಯೂ ಮಾಡ್ಬೇಕು ಬನ್ನಿ ಸರ್ ಅಂತ ನಾನು ಕೇಳಕ್ ಹೋಗಿಲ್ಲ. ಇದು ಈಗ ನಾನು ಹೇಳಿದೆ, ಕೇಳಪ್ಪ ನೋಡು ಅವ್ರನ್ನ ಕೇಳಿ ನೋಡೋದು ಅಂದ್ಬಿಟ್ಟು ನಿಮ್ಗೆ ಹೇಳಿದೆ. ಇಲ್ಲ, ಒಪ್ಕೊಂಡೆ ನಾನು. ಅದಕ್ಕೆ ನನಗೆ ಅದೊಂದು ಸ್ವಲ್ಪ ಸಂಕೋಚ ಇದೆ, ಕೇಳಬಾರ್ದು ಅಂತ ಅಲ್ಲ, ಅದೇನೋ ಸಂಕೋಚ ಅಷ್ಟೇನೆ. ಸೊ ಹಾಗಾಗಿ ಸೊ ಬಹುಶಃ ನೀವು ಸಿದ್ದರಾಮಯ್ಯ ಹೇಳಿದ್ಮೇಲೆ ಸೊ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಒಂದ್ ಲೆವೆಲ್ ತಂದಿದ್ದೀರಾ. ಸೊ MP ಎಲೆಕ್ಷನ್ ನಲ್ಲಿ ನನ್ನ ವಿರುದ್ಧ ಒಂದು ಪ್ರಚಾರ ಮಾಡಿದ್ರು ದಾವಣಗೆರೆನಲ್ಲಿ. 3-4 ರ್ಯಾಲಿನಲ್ಲಿ ವಿನಯ್ ಕುಮಾರ್ ಒಂದು ಓಟ್ ಹಾಕ್ಬಿಡ್ರಿ, ಅವನಿಗೆ ಹಾಕಿದ್ರೆ ಬಿಜೆಪಿ ಗೆಲ್ತದೆ, ಅವ್ನು ಹಿಂಗೆ ಅಂತಂದು ಟಾರ್ಗೆಟ್ ಮಾಡಿದ್ರಲ್ಲ, ನನಗೆ ಬಹಳ ಸಂತೋಷ ಆಗೋಯ್ತು. ನನಗೆ ವಿನಯ್ ಕುಮಾರ್ ಅವರೇ, ಒಂದು ಅನೆಸ್ಟ್ ಆಗಿ ಕೇಳ್ತೀನಿ, ಅನೆಸ್ಟ್ ಆಗಿ ಹೇಳ್ಬೇಕು ಅದನ್ನ. ಸರಿ, ಇದುವರೆಗೆ ಎಲ್ಲ ಉತ್ತರನು ಅನೆಸ್ಟ್ ಆಗಿ ಕೊಟ್ಟರು ನಾನು. ಸಿದ್ದರಾಮಯ್ಯನವರು ಎಷ್ಟು % ಅನೆಸ್ಟ್ ಆಗಿ ಹೇಳಿರ್ತಾರ ಆತರ? ನೀವು ನೋಡಿದಂಗೆ, ನೀವು ಅವ್ರ ಬಗ್ಗೆ ತಿಳ್ಕೊಂಡಂಗೆ, ನಿಮ್ಮ ವಿರುದ್ಧವಾಗಿ ಓಟ್ ಹಾಕ್ಬೇಡಿ ಅಂತ ಹೇಳಿರೋದು ನಿಜ, ಡೌಟೇ ಇಲ್ಲ. ಇಲ್ಲಿಂದ ಹೇಳಿರ್ತಾರೋ ಇಲ್ಲಿಂದ ಹೇಳಿರ್ತಾರೋ? ಆ ಎಲೆಕ್ಷನ್ ನಲ್ಲಿ ಅವರು ಹೃದಯದ ಆಳದಿಂದಾನೇ ಹೇಳಿದ್ದಾರೆ. ಅದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಹೇಳಿಲ್ಲ ಅವರು. ಬಟ್ ನಾನು ಅದನ್ನ ಆಶೀರ್ವಾದ ಅಂತ ತಗೊಂಡಿದ್ದೀನಿ. ಅವ್ರ ಬಾಯಲ್ಲಿ ಹೆಸರು ಬರೋದು ಇಂಪಾರ್ಟೆಂಟ್ ಅದು. ಬಟ್ ಅವರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸ್ಕೊಳ್ಳೇಬೇಕು ಅಂತ ಕೆಲವೊಂದು ಒತ್ತಡ ಇರ್ಬೋದು ಬಹುಶಃ. ಅಲ್ಲ, ಅಫ್ಕೋರ್ಸ್ ಒತ್ತಡ ಇದ್ದೇ ಇತ್ತು. ಅವ್ರು ಕುರ್ಚಿ ಗಟ್ಟಿ ಮಾಡ್ಕೋಬೇಕಿತ್ತು, MP ಎಲೆಕ್ಷನ್ ನಲ್ಲಿ ಸೀಟ್ಗಳು ಜಾಸ್ತಿ ಗೆಲ್ಸ್ಕೋಬೇಕಿತ್ತು, ಆಮೇಲೆ ಒಂದು ಲಿಂಗಾಯತ ಸಪೋರ್ಟ್ ಅವ್ರಿಗೆ ಬೇಕಿತ್ತು. ಇವೆಲ್ಲ ಕ್ಯಾಲ್ಕುಲೇಷನ್ ಇದ್ದೇ ಇರ್ತವೆ. ಸೊ ರಾಜಕಾರಣ ಮಾಡಿದ ಅವ್ರು ತಪ್ಪು ಅಂತ ಹೇಳಲ್ಲ, ಬಟ್ ಅಲ್ಲಿ ಅದನ್ನ ಬಟ್ ಖುಷಿ ಆಯ್ತು. ನನ್ನನ್ನು ಪ್ರತಿಸ್ಪರ್ಧಿ ಅಂತ ತಗೊಂಡ್ರಲ್ಲ. ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೆಡ್ಲೈನ್ ಬಂತು, ಪ್ರಭಾ ಮಲ್ಲಿಕಾರ್ಜುನ್ ವಿನ್ಸ್ ಅಗೇನ್ಸ್ಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ GB ವಿನಯ್ ಕುಮಾರ್ ಅಂತ. ನಮ್ಮ ಮೊಬೈಲ್ ಅಲ್ಲಿ ಹಿಡ್ಕೊಂಡಿದ್ದೀನಿ ಸ್ಕ್ರೀನ್ ಶಾಟ್. ಈಗ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಬರ್ಲಿಲ್ಲ, ಅಲ್ಲಿ ಅಗೇನ್ಸ್ಟ್ ಇಂಡಿಪೆಂಡೆಂಟ್ ವಿನಯ್ ಕುಮಾರ್ ಅಂತ ಬಂತು. ಸೊ ಈಗ ಅದನ್ನ ನೋಡ್ರಿ, ಆ ಸಂದರ್ಭ 8 ತಿಂಗಳು ಕೆಲಸ ಮಾಡಿದ್ದು ಇಂಡಿಪೆಂಡೆಂಟ್ ಆಗಿ, ಯಾವುದೇ ಗಾಡ್ ಫಾದರ್ ಇಲ್ಲ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ನೀವು ಫಸ್ಟ್ ಪ್ರಶ್ನೆ ಕೇಳಿಲ್ಲ ರಾಜಕಾರಣ ಯಾಕೆ ಅಂತಂದು, ಇದು ನಮಗೆ ಕಾನ್ಫಿಡೆನ್ಸ್ ಕೊಡ್ತದೆ. ಈಗ ನೀವೇನೆಲ್ಲ ಎಫರ್ಟ್ ಹಾಕ್ಬಿಟ್ಟು ನಿಮ್ಮ ಸಾಮ್ರಾಜ್ಯ ಏನ್ ಕಟ್ಟಿದ್ದೀರಾ, ನಿಮ್ಮ ಅಕಾಡೆಮಿಕ್
ಅದನ್ನ ಕಟ್ಟಕ್ಕೆ ನಿಮಗ್ ಗೊತ್ತಿರುತ್ತೆ ಏನ್ ಎಫರ್ಟ್ ಹಾಕಿರ್ತೀರ ಅಂತ. ಅಲ್ಲ, ಅದಕ್ಕೂ ಸ್ಟೋರಿಗಳಿದಾವೆ ಹಲವಾರು, ಬಟ್ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಿಗೆ ಗೊತ್ತಿರ್ತದೆ ಅಲ್ಲಿ ಹೇಳ್ತಿರೋದನ್ನೆಲ್ಲ. ಈಗ ರಾಜಕಾರಣ ಅಂತ ಬಂದು ಈಗ ಶುರು ಆಗಿದೆ ಸ್ಟೋರಿಗಳು, ಒಂದೊಂದೇ ಶುರು ಆಗಿದೆ. ಸೊ ಮುಂದೆ ಅವನ್ನ ಮೆಲ್ಕ್ ಹಾಕೊಂಡು ಫಾಂಡ್ ಆಗಿ ಒಂದೇನಾದ್ರು ಒಂದು ರೆಸ್ಪಾನ್ಸಿಬಲ್ ಹುದ್ದೆ ಹೋದಾಗ ಹೇಳ್ಕೊಬೋದು ನಮ್ಮನ್ನು ಬೆಳೆಸ್ತಾರೆ ಇವರು ಹಿಂಗೆ ಹೇಳಿ. ಸೊ ಈಗ ಮುಖನ ಸ್ವಲ್ಪ ಅರಳಿದ ಕಮಲದ ಕಡೆ ನಿಮ್ಮ ಮುಖನೂ ಕೂಡ ಹರಳಿ ಅಂತ ಹೇಳ್ತಾ, ಸೊ ನಿಮ್ಮ ಮೋದಿಯವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸೊ ಮೋದಿಯವ್ರ ಬಗ್ಗೆ ಬಿಗಿನಿಂಗ್ ಅಲ್ಲಿ ನಾನು UPSC ಆಸ್ಪಿರೆಂಟ್ ಆಗಿದ್ದಾಗ, ಆಮೇಲೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹೋದಾಗಲೂ ಕೂಡ, ಯಾಕೆಂದ್ರೆ ಮೋದಿಯವರು ಬಂದಿದ್ದು ಒಂದೇ ಟೈಮು, ನಿಮ್ಮ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು ಒಂದೇ ಟೈಮ್ ಅನ್ಸುತ್ತೆ ಹೆಚ್ಚು ಕಡಿಮೆ. ಒಂದೇ ಟೈಮ್ 2014. ಅವ್ರ ಬಗ್ಗೆ ಒಪಿನಿಯನ್ ಇದೆ ನನಗೆ. ಬಿಗಿನಿಂಗ್ ಅಲ್ಲಿ ನಮಗೂ ಒಪಿನಿಯನ್ ಫಾರ್ಮುಲೇಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಒಪಿನಿಯನ್ ಏನಂತಂದ್ರೆ, ಅವರು ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ದಂಗೆ, ಅವ್ರ ಅಪ್ಪ ಅಮ್ಮ ಯಾರು ಪೊಲಿಟಿಕ್ಸ್ ಅಲ್ಲಿ ಇರಲಿಲ್ಲ. ಅವರು ಝೀರೋ ಇಂದ ಶುರು ಮಾಡಿ, ಅದೇನೋ ಐಡಿಯಾಲಜಿ ಏನಾದ್ರು ಇರ್ಬೋದು, ಎಕ್ಸ್ಟ್ರೀಮ್ ರೈಟ್ ಇರ್ಬೋದು, ಕಮ್ಯುನಲ್ ಇರ್ಬೋದು, ಅವೆಲ್ಲ ಸೈಡ್ಗಿರೋದು. ಬಟ್ ಪಾಲಿಟಿಕ್ಸ್ ಇಸ್ ಫುಲ್ ಆಫ್ ಅಪಾರ್ಚುನಿಟೀಸ್. ಆ ಅಪಾರ್ಚುನಿಟಿನ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡು, ಹೆಂಗೆ ಅದನ್ನ ಯೂಸ್ ಮಾಡ್ಕೊಂಡು ಅಷ್ಟು ಎತ್ತರಕ್ಕೆ 25 ವರ್ಷ ಟಾಪ್ ಮೋಸ್ಟ್ ಪೊಸಿಷನ್ CM ಆಗಿ ಇವತ್ತು PM ಆಗಿರೋದು ಅಂದ್ರೆ ಈಗಿನ ಕಾಲದಲ್ಲಿ ಅದು ಬೈ ಶಾರ್ಟ್ ಕಟ್ ಇಂದ ಅಲ್ಲ, ಅಥವಾ ಮ್ಯಾನಿಪುಲೇಟ್ ಮಾಡಿ ಮಾಡಕ್ಕಾಗಲ್ಲ. ಅದನ್ನೆಲ್ಲ ಅದೊಂದು ಪ್ರಾಸೆಸ್, ಅದೊಂದು ಜರ್ನಿ. ಅದು ಜನ ಜೊತೆ ಅದೃಷ್ಟನೂ ಕೂಡ ಅವರು ವರ್ಚಸ್ ಬೆಳೆಸ್ಕೊಂಡು, ಅದೃಷ್ಟ ಆಗ್ಲೇ ಹೇಳಿದ್ನಲ್ಲ, ಬರೋ ಅವಕಾಶ ಹೆಂಗ್ ನಾವು ಬಳಸ್ಕೊಂತೀವಿ ಅದನ್ನೇ ಅದೃಷ್ಟ ಅಂತ ಕರೆಯೋದು. ಬರೋ ಅವಕಾಶ ಎಷ್ಟು ಚೆನ್ನಾಗಿ ನನಗೆ ಬೆಳೆಸ್ಕೊಂಡು ಅದರಿಂದ ಬೆಳಿತೀನಿ ಅನ್ನೋದನ್ನ. ಸೊ ಅದನ್ನ ಬಳಸ್ಕೊಂಡು ಅಲ್ಲಿ ತನಕ ಬೆಳೆದಿದ್ದಾರಲ್ಲ, ಆಶ್ಚರ್ಯ ಆಗ್ತದೆ. ನಿಜ ಹೇಳ್ಬೇಕಂದ್ರೆ ಆಶ್ಚರ್ಯ ಆಗ್ತದೆ. ಈಗ 140 ಕೋಟಿ ಜನ ಇರುವಂತ ದೇಶ ಇದು. ಇಲ್ಲಿ ಅಷ್ಟು ಈಸಿಯಾಗಿ ಫೋನ್ ಮಾಡಕ್ಕಾಗಲ್ಲ ಅಲ್ವಾ? ಅದು ಏನ್ ತಂತ್ರಗಾರಿಕೆ ಉಪಯೋಗಿಸಿದಾರೋ ಅವ್ರಿಗೆ ಗೊತ್ತದು. ಅದನ್ನ ನಾವು ನೆಗೆಟಿವ್ ಮಾತಾಡ್ಬೋದು, ಪಾಸಿಟಿವ್ ಆಗಿ ಹೇಳ್ಬೋದು. ಬಟ್ ಈಗ ಒಂದು ಪ್ರಜಾಪ್ರಭುತ್ವಗಳು ಇದ್ರ ತನಕ ಹೋಗ್ತಾರೆ ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ ಅಂತಂದು ಡೆಫಿನೆಟ್ಲಿ ಅನ್ನಿಸ್ತಾರೆ. ಆ ಒಂದು ರೆಸ್ಪೆಕ್ಟ್ ಐ ಥಿಂಕ್ ಸಿದ್ದರಾಮಯ್ಯನವ್ರು ಇರ್ಬೋದು, ಅವ್ರಿಗೆಲ್ಲ ಗೊತ್ತಿದೆ. ಯಾಕಂದ್ರೆ ಇವರೆಲ್ಲ ಪಾಪ್ಯುಲರ್ ಲೀಡರ್ಸ್. ನಾನು ಅವರು ಕೊಡ್ತಾರೆ, ಬಟ್ ಪರ್ಸನಲ್ ಆಗಿ ಯಾವತ್ತೂ ಅಟ್ಯಾಕ್ ಮಾಡಿಲ್ಲ ಅವರು. ನಾನು ನೋಡಿದ್ದೀನಲ್ಲ, ನೆಗೆಟಿವ್ ಆಗಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿಲ್ಲ ಅವರು. ಯಾರು ರಾಜಕೀಯವಾಗಿ ಪರ್ಸನಲ್ ತೀರಾ ಹೋಗಲ್ಲ, ಅದು ಕೆಲವೊಂದು ಎಕ್ಸ್ಟ್ರೀಮ್ ಹೋಗುತ್ತೆ. ಇನ್ ಬೇರೆ ಕಡೆ ಎಲ್ಲೋ ದೊಡ್ಡವರೆಲ್ಲ ಆತರ ಮಾಡಲ್ಲ. ಇತ್ತೀಚಿನ ರಾಜಕೀಯಕ್ಕೆ ಬಂದಿರ್ತಾರಲ್ಲ ಅವ್ರುಗಳು ಕೆಲವೊಬ್ರು ಮಾಡ್ಕೊಂತಾರೆ, ಅದ್ರಲ್ಲೂ ಕೆಲವೊಬ್ರು ಬುದ್ಧಿವಂತಿದ್ದಾರೆ, ಸೈಲೆಂಟ್ ಆಗಿರ್ತಾರೆ. ಆಮೇಲೆ ಇನ್ನೊಂದು ಸರ್, ನಮ್ದು ಒಪಿನಿಯನ್ಗಳೆಲ್ಲ ಹೆಂಗಿದಾವಲ್ಲ, ಅದು ಕಾನ್ಸ್ಟೆಂಟ್ ಇರಲ್ಲ, ಬದಲಾಗ್ತಾ ಹೋಗ್ತದೆ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತದೆ. ನಾವು ಸ್ಟಾರ್ಟಿಂಗ್ ಬಂದಾಗ ಸೂಪರ್ ಫಿಶಲ್. ಈಗ ಮೋದಿ ಅವರು ಸ್ಟಾರ್ಟಿಂಗ್ ಬಂದಾಗ ಬರೀ ಅಡ್ವರ್ಟೈಸ್ ಇಂದ ಬಂದ್ರು ಅಂತ ನಾನು ಅನ್ಕೊಂತ ಇದ್ದಿದ್ದು, ಮಾರ್ಕೆಟಿಂಗ್ ಮಾಡಿದ್ರು ಅಂತ, ಯಾವಾಗ ರಾಜಕಾರಣದಲ್ಲಿ ಇಲ್ಲದೆ ಇದ್ದಾಗ. ಬಟ್ ಒಳಗ್ ಬಂದು ಇದೆಷ್ಟು ಡಿಫಿಕಲ್ಟ್. ಒಂದು MP ಎಲೆಕ್ಷನ್ ಮಾಡಿ ನಾವು ಕ್ಯಾಂಡಿಡೇಟ್ ಆಗಿ ಅವೆಲ್ಲ ಹೋರಾಟ ಮಾಡಿದಾಗ ಅದು ಎಕ್ಸ್ಟ್ರಾಡಿನರಿ. ಅದು ಅಂದ್ರೆ ಈಸಿ ಅಲ್ಲ ಗೆಲ್ಲೋದು. ನೀವು ಎಷ್ಟೇ ದುಡ್ಡಿದ್ರು ಸೋಲ್ಸಿರೋ ಅಂತ ನಿದರ್ಶನ ಇದೆ ನಮ್ಮ ದೇಶದಲ್ಲಿ. ಕನ್ಸಿಸ್ಟೆಂಟ್ ಆಗಿ ಗೆಲ್ಲೋದು, ಅದು ಅವ್ರು ಗುಜರಾತ್ ಬಿಟ್ಟು ವಾರಣಾಸಿ ಗೆಲ್ಲದಿರ್ಬೋದು. ಇವನ್ನೆಲ್ಲ ನೋಡಿದಾಗ ಐ ಥಿಂಕ್ ಫಾರ್ ಎನಿ ಪೊಲಿಟಿಷಿಯನ್, ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಪರ್ಸ್ಪೆಕ್ಟಿವ್ ಇಂದ ಅದನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಆಮೇಲೆ ಯಾರು ಬೆಳಿಬೇಕು, ಯಾರು ಆಂಬಿಷನ್ ಇರ್ತದಲ್ಲ, ಅದೊಂದು ರೀತಿಯಲ್ಲಿ ರೂಟ್ ಮ್ಯಾಪ್. ಅದರಲ್ಲಿ ಕೆಟ್ಟದಿದ್ರೆ ಅದನ್ನ ಮೈನಸ್ ಮಾಡ್ಕೊಂಡು ಅವನ್ನ ಪಾಸಿಟಿವ್ ಮಾಡ್ಕೊಂಡು ಹೋಗೋದನ್ನು ಕೂಡ ನಾವು ಕಲಿಬೇಕು. ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಆಗಿದೆ ಮೋದಿಯವರು ಬಂದ ಇನ್ಫ್ರಾಸ್ಟ್ರಕ್ಚರ್ ಏನಕ್ಕೆ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಡೆವಲಪ್ಮೆಂಟ್ ಅಂತ. ನನಗೆ ಗೊತ್ತಿಲ್ಲ. ಓಕೆ, ನಾನೊಬ್ಬ ಆರ್ಡಿನರಿ ಮನುಷ್ಯ ಕೇಳ್ತಾ ಇದ್ದೀನಿ. ನೀವು ಪೊಲಿಟಿಷಿಯನ್, ಒಂದು ಅಕಾಡೆಮಿಕ್ ಇಟ್ಕೊಂಡಿದ್ದೀರಾ. ಯಾಕೆಂದ್ರೆ ಅಕಾಡೆಮಿಕ್ ಅಲ್ಲಿ ನೀವು ನಿಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಆನೆಸ್ಟ್ ಆಗಿ ಹೇಳಿ, ನೀವು ಯಾವ ಪಕ್ಷಕ್ಕಾದ್ರೂ ಸೇರ್ಕೊಳ್ಳಿ. ಬಟ್ ಇದಾಗಿದೆ, ಅದೇನಾಗಿದೆ ಅಂತ ಹೇಳಿ. ಡೆವಲಪ್ಮೆಂಟ್ ಮೋದಿಯವರು ಬಂದಾದ್ಮೇಲೆ ಯಾವ್ಯಾವ ತರ ಡೆವಲಪ್ಮೆಂಟ್ ಆಗಿದೆ? ಈಗ ಡೆವಲಪ್ಮೆಂಟ್ 2 ಅಪ್ರೋಚ್ ಇದೆ ನಮ್ಮ ದೇಶದಲ್ಲಿ. ಕಾಂಗ್ರೆಸ್ ಅಪ್ರೋಚ್ ಬೇರೆ, ಬಿಜೆಪಿ ಅಪ್ರೋಚ್ ಬೇರೆ. ವಾಜಪೇಯಿ ಗೌರ್ಮೆಂಟ್ ಬಂದಾಗ ನಾವು ನೋಡಿದ್ವಿ, ಈ ಚತುಷ್ಪಥ ಏನಿದೆ, ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂತಂದು ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ ಬಂದಿದ್ದು. ಅದೇ ಇವತ್ತು ಕಂಟಿನ್ಯೂ ಆಗಿ ನಮ್ಮ ದೇಶದಲ್ಲಿ ಕನೆಕ್ಟಿವಿಟಿ ಇರ್ಬೋದು, ಇಂಡಸ್ಟ್ರಿ ಪ್ರೊಡಕ್ಷನ್ ಇರ್ಬೋದು, ಸರ್ವಿಸಸ್ ಸೆಕ್ಟರ್ ಇರ್ಬೋದು, ಎಲ್ಲ ಬೂಮ್ ಆಗ್ತದೆ. ಸೊ ಅದಕ್ಕೆ ಬೇಕಾದಂತ ಇನ್ವೆಸ್ಟ್ಮೆಂಟ್ ಅನುಕೂಲ ಮಾಡಿಕೊಟ್ಟು ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ಆ ಥಾಟ್ ಏನಪ್ಪಾ ಅಂದ್ರೆ, ಅದು ಡೆವಲಪ್ ಆದ್ರೆ ಉಳಿದಿದ್ದೆಲ್ಲ ಡೆವಲಪ್ ಆಗ್ತದೆ ಅಂತ, ಜನಗಳಿಗೆ ಅವಕಾಶ ಸಿಗುತ್ತೆ, ಎಜುಕೇಶನ್ ಸಿಗುತ್ತೆ ಅಂತ. ಇನ್ನೊಂದು ಮಾಡಲ್ ಏನಿತ್ತು, ಈ ನರೇಗಾ ಸ್ಕೀಮು, ರೈಟ್ ಟು ಎಜುಕೇಶನ್,
ಜನಗಳಿಗೆ ಒಂದ್ ರೀತಿನಲ್ಲಿ ಉದ್ಯೋಗ ಕೊಡ್ಬೇಕು, ಕೈಯಲ್ಲಿ ಹಣ ಬರೋ ರೀತಿನಲ್ಲಿ ಮಾಡ್ಬೇಕು ಅನ್ನೋದು ಇನ್ನೊಂದು ಕಾಂಗ್ರೆಸ್ ಅಪ್ರೋಚ್ ಆಗಿತ್ತು. ನಮಗೆ ಅವೆರಡರದ್ದು ಮಿಕ್ಸ್ ಬೇಕಿತ್ತು, ರೈಟ್. ಇದು ಈ ಕಡೆನಲ್ಲಿ ಏನಾಯ್ತು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಆಯ್ತು. ಬಟ್ ನಾನು ಹಳ್ಳಿಗಳಲ್ಲೆಲ್ಲ ಓಡಾಡ್ತಾ ಇದೀನಲ್ಲ, ಈಗಲೂ ಕೂಡ ಎಜುಕೇಶನ್ ಕಳಪೆ ಇದೆ, ಅವಕಾಶಗಳು ಬಹಳ ಕಡಿಮೆ ಇದಾವೆ. ನೋಡಿ, ಯಾವುದೇ ರಾಜಕೀಯ ವ್ಯಕ್ತಿ ಬಂದ್ರೆ ಎಜುಕೇಶನ್ ಮತ್ತೆ ಹೆಲ್ತ್, ಆರೋಗ್ಯ ಯಾರು ಕೊಡಲ್ಲ. ಉಳಿದಿದ್ದೆಲ್ಲ ಹೇಳ್ತಾರೆ, ಕೆಲವೊಂದು ಮಾಡ್ತಾರೆ, ಕೆಲವೊಂದು ಮಾಡೋದಿಲ್ಲ. ಅದು ಯಾವುದೇ ಪಾರ್ಟಿ ಇರ್ಬೋದು. ನೀವು ನಾಳೆ ರಾಜಕೀಯಕ್ಕೆ ಬಂದ್ರು ಬಹುಶಃ ಅದನ್ನೇ ನಾನು ಇಲ್ಲ ನಾವು ಇಲ್ಲ ನಾನು ಹೇಳ್ಬೋದು, ಏನೇ ಇವೆರಡಕ್ಕೆ ಫಸ್ಟ್ ಆದ್ಯತೆ ಕೊಡ್ತೀನಿ ಅಂತಾರೆ. ಅದಾದ್ಮೇಲೆ ಸ್ವಲ್ಪ ದಿನ ಮಾಡ್ತಾರೆ. ಆ ಸಿಸ್ಟಮ್ ಒಳಗಡೆ ಫುಲ್ ಇನ್ವಾಲ್ವ್ಮೆಂಟ್ ಆದ್ಮೇಲೆ ಅಲ್ಲಿಗೆ ಮುಗೀತು ಅಧ್ಯಾಯ ಅಂತ ನಾವು ನೋಡಿರೋ ಪ್ರಕಾರ ಕೆಲವೊಂದು ಘಟನೆಗಳನ್ನ. ಇಲ್ಲ, ಇದರಲ್ಲಿ ನನಗೆ ಬಹಳ ಕ್ಲಾರಿಟಿ ಇದೆ. ನನಗೆ ಯಾವುದೇ ಅಧಿಕಾರಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ನನಗೆ ಒಂದು ಎಜುಕೇಶನ್ ಅನ್ನೋದು ಬಹಳ ಪ್ರೀತಿ ವಿಚಾರ ನನಗೆ. ಅದು ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೆ, ಮಗುಗೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕನ್ನೋ ದಟ್ ಈಸ್ ಮೈ ಆಂಬಿಷನ್. ಆಕ್ಚುಲಿ ನಾನಾಗ್ಲಿ ಮಾದರಿ ಕ್ಷೇತ್ರ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ದಿಸ್ ಇಸ್ ಮಸ್ಟ್ ಫಸ್ಟ್ ಪ್ರಯಾರಿಟಿ. ಇದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಇದರಲ್ಲಿ 1 ಟರ್ಮ್ ಸಿಕ್ಕರೆ 1 ಟರ್ಮ್ ಮಾಡಿದೀನಿ, 2ನೇ ಟರ್ಮ್ ಸಿಕ್ಕರೆ 2ನೇ ಟರ್ಮ್ ಅಲ್ಲಿ ಅದೇ ಕೆಲಸ ಮಾಡ್ತೀವಿ. ಬಟ್ ಇಡೀ ಕ್ಷೇತ್ರದಲ್ಲಿ ಅವ್ರು ಬುದ್ಧಿವಂತರಾಗಿ ನಾನು ಆಯ್ಕೆ ಮಾಡಲ್ಲ ಅಂತಂದ್ರೆ ವೆಲ್ ಅಂಡ್ ಗುಡ್, ನನಗೆ ಏನು ಲಾಸ್ ಇಲ್ಲ. ಈಗಲೂ ಹ್ಯಾಪಿ ಇದ್ದೀನಿ, ಅವಾಗ್ಲೂ ಹ್ಯಾಪಿ, ಅವಾಗ ಇನ್ನೂ ಜಾಸ್ತಿ ಹ್ಯಾಪಿ ಆಗಿರ್ತೀನಿ. ಅಟ್ಲೀಸ್ಟ್ 1 ಟರ್ಮ್ ಅವಕಾಶ ಸಿಗ್ತಲ್ಲ ಅಂತ ಹೇಳಿ. ಇನ್ಸೆಕ್ಯೂರಿಟಿ ಇಲ್ಲ ನನಗೆ. ಅಧಿಕಾರದಲ್ಲಿ ಇರ್ಬೇಕು ಅಂತಂದ್ರೆ ಜನರನ್ನ ದಡ್ಡರಾಗಿ ಅದೇ ಮಾಡ್ಕೊಂಡ್ ಬಂದಿರೋದು ರಾಜಕಾರಣ 25 ವರ್ಷ. ಅವ್ರಿಗೆ ಎಜುಕೇಶನ್ ಕೊಡ್ಲಿಲ್ಲ, ಹೆಲ್ತ್ ಕೊಡ್ಲಿಲ್ಲ, ನೀವು ಹೇಳ್ದಂಗೆ ದಡ್ಡರನ್ನಾಗಿ ಇಟ್ಬಿಟ್ಟು ಹಿಂಬಾಲಕರನ್ನ ಮಾಡ್ಕೊಂಡ್ಬಂದ್ರು. ಅದು ಬದಲಾಗ್ಬೇಕು, ಅದು ನಮ್ಮ ದೇಶದಲ್ಲಿ. ಎಸ್ ಸರ್. ಸೊ ವಿನಯ್ ಅವರೇ, ನಿಮ್ಮಿಂದ ದಾವಣಗೆರೆ ಜಿಲ್ಲೆ ಬದಲಾಗ್ಲಿ. ಸೊ ನಿಮ್ಮ ಆಸೆಗಳೆಲ್ಲ ಈಡೇರಲಿ. ಹಾಗೆ ಇನ್ಸ್ಟಿಟ್ಯೂಟ್ನ ಮರಿಬೇಡಿ. ಇನ್ಸ್ಟಿಟ್ಯೂಟ್ನ ಇನ್ನೂ ಚೆನ್ನಾಗಿ ಭದ್ರತೆ ಮಾಡ್ಕೊಡಿ, ಅದು ಇಂಪಾರ್ಟೆಂಟು. ಇಲ್ಲೇನಾದ್ರೂ ಬೈ ಚಾನ್ಸ್ ಕಳ್ಕೊಂಡ್ರೆ ರಾಜಕೀಯವಾಗಿ ಅದು ನಿಮಗೆ ಬೇಕಾಗುತ್ತೆ. ಯಾಕೆಂದ್ರೆ ನೀವು ಕಷ್ಟಪಟ್ಟು ಕಟ್ಟಿರ್ತೀರ ಅದನ್ನ. ಸೊ ಅದನ್ನ ಬಿಡಕ್ ಹೋಗ್ಬೇಡಿ. ಇದ್ಯಾವುದು ಹೊಸದು ಅಂತ ಅಂದ್ಬಿಟ್ಟು ರಾಜ್ಯಕ್ಕೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇನ್ಸ್ಟಿಟ್ಯೂಟ್ ಪರ್ಮನೆಂಟ್ ಆಗಿಬಿಡೈತೆ. ಥ್ಯಾಂಕ್ ಯು ಸೋ ಮಚ್. ಇದ ಸ್ವಲ್ಪ ಈಗಲೇ ಮುಗಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಇನ್ನ ಒಂದು ಟೈಮ್ ಇರುತ್ತಲ್ಲ, ಆ ಟೈಮ್ ಗ್ಯಾಪ್ ಅಲ್ಲಿ ಇನ್ನೊಂದು 2 ಮಂತ್ಸ್ ಕುತ್ಕೊಂಡು ಮತ್ತೆ ಚೇಂಜಸ್ ಇರುತ್ತೆ. ನಿಮ್ಮಲ್ಲೂ ಬಹುಶಃ ಕೆಲವೊಂದು ಚೇಂಜಸ್ ಆಗ್ಬೋದು. ಅದಾದ್ಮೇಲೆ ಮತ್ತೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರತಿಧ್ವನಿ ಬಗ್ಗೆ 2 ಮಾತು. ಪ್ರತಿಧ್ವನಿ ನಾನು ಯೂಟ್ಯೂಬ್ ಚಾನಲ್ ಅಬ್ಸರ್ವ್ ಮಾಡಿದೆ. ಈ ತರ ಪಾಡ್ಕಾಸ್ಟ್ ಐ ಥಿಂಕ್ 3rd ಅನ್ಸುತ್ತೆ. ಪಾಡ್ಕಾಸ್ಟ್ ತರ ಮಾಡ್ತಾರೆ ನೀವು. ಆಮೇಲೆ ನಿಮ್ ನ್ಯೂಸ್ ಎಲ್ಲ ಕವರೇಜಸ್ ನಾನು ಲಿಂಕ್ ನೆಲ್ಲ ತರಿಸ್ಕೊಂಡು ಎಲ್ಲ ನೋಡಿದೆ. ಇವತ್ತು ಹೆಸರಿ ತಕ್ಕಂತೆ ನೀವೆಲ್ಲ ಕವರ್ ಮಾಡಿರೋ ವಿಚಾರಗಳನ್ನೆಲ್ಲ ಏನಂದ್ರೆ ಸಾಮಾಜಿಕ ಕಳಕಳಿ ಇರುವಂತ ವಿಚಾರಗಳಾಗಿದೆ. ಆಮೇಲೆ ಜನಗಳಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು, ಒಂದು ಅರಿವು ಮೂಡಿಸ್ಬೇಕು ಅನ್ನೋದು. ಬರೀ ಸೆನ್ಸೇಷನಲ್ ಇಲ್ಲ, ಸುಮ್ಮನೆ ಸೆನ್ಸೇಷನಲ್ ಮಾಡಿ ಈಗೆಲ್ಲ ರೇಜ್ ಬೇಟ್, ಕ್ಲಿಕ್ ಬೇಟ್ ಅಂತಲ್ಲ, ಆ ತರ ನ್ಯೂಸ್ ಎಲ್ಲ ಮಾಡಿಲ್ಲ. ನೀವು ಕ್ವಾಲಿಟಿ ಮಾಡಿದ್ದೀರಿ. ಆಮೇಲೆ ಫ್ಯೂಚರ್ ಈಸ್ ಯೂಟ್ಯೂಬ್. ಇವೆಲ್ಲ ಇಂಡಿಪೆಂಡೆಂಟ್ ಮೀಡಿಯಾ ಏನಿದೆಯಲ್ಲ, ಅದು ಫ್ಯೂಚರ್. ಅದು ಪ್ರತಿಧ್ವನಿ ಕರ್ನಾಟಕದ ಒಂದು ದೊಡ್ಡ ಧ್ವನಿಯಾಗಿ ಬಹಳ ಎತ್ತರಕ್ಕೆ ಬೆಳೀಲಿ. ನಮ್ಮಂತವ್ರನ್ನು ಕೂಡ ಜೊತೆ ಬೆಳೆಸಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬೆಳೆದ್ರಿ, ನಮ್ಮನ್ನು ಬೆಳೆಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.